ಹಲೋ ಎವ್ರಿವನ್, ಕಲಾಂ ಬ್ಯಾಚ್ನ ಜಿಯೋಗ್ರಫಿಯ 2ನೇ ಕ್ಲಾಸ್ ಇದು. ಮೊದಲನೇ ವಿಡಿಯೋ ನೋಡಿರ್ಬೋದು ಅಂದ್ಕೊಳ್ತೇನೆ. ಈಗಾಗಲೇ ಹಿಸ್ಟ್ರಿ 2ನೇ ಕ್ಲಾಸು ಅಪ್ಲೋಡ್ ಆಗಿದೆ. ಅದನ್ನು ಸಹ ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡೋದ್ರ ಮೂಲಕ ಪ್ರೋತ್ಸಾಹ ಕೊಡ್ಬೋದು. ಸೊ ಜಿಯೋಗ್ರಫಿಯಲ್ಲಿ ಮುಖ್ಯವಾದ ವಿಷಯಗಳು ಈಗ ಪ್ರಾರಂಭ ಆಗ್ತಾ ಇದೆ. ಜಿಯೋಗ್ರಫಿ ಅಂದ ತಕ್ಷಣ ಭೂಗೋಳ ಶಾಸ್ತ್ರ, ಭೂಮಿ ಅನ್ನುವ ಕಲ್ಪನೆ ನಿಮಗಿದೆ. ಆದರೆ ಭೂಮಿಯನ್ನು ತಿಳ್ಕೋಬೇಕಾದ್ರೆ ಭೂಮಿ ಹೇಗೆ ಹುಟ್ಟಿತು, ಭೂಮಿಯ ಒರಿಜಿನ್ ಅಥವಾ ಭೂಮಿಯ ಸೃಷ್ಟಿ ಹೇಗಾಯಿತು ಅಂತ ತಿಳ್ಕೋಬೇಕು. ಭೂಮಿ ಸೃಷ್ಟಿ ತಿಳ್ಕೋಬೇಕು ಅಂತಂದರೆ ಸೌರವ್ಯೂಹದ ಬಗ್ಗೆ ತಿಳ್ಕೋಬೇಕು. ಸೌರವ್ಯೂಹದ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನಮ್ಮ ಬ್ರಹ್ಮಾಂಡದ ಬಗ್ಗೆ ತಿಳ್ಕೋಬೇಕು. ಸೊ ಈ ಥರ ಚೈನ್ ಆಫ್ ಥಾಟ್ಸ್ ಅಂತ ಹೇಳ್ತೀವಲ್ವ, ಆ ಥರ. ಸೊ ಮೂಲದಲ್ಲಿ ನಾವು ಹೊರಡೋದು ಯಾವ ವಿಷಯಕ್ಕೆ? ಈ ಬ್ರಹ್ಮಾಂಡದ ಉಗಮ ಹೇಗಾಯಿತು, ಜಗತ್ತು, ಈ ಒಂದು ಯೂನಿವರ್ಸ್ ಹೇಗೆ ಸೃಷ್ಟಿ ಆಗಿರಬಹುದು ಅನ್ನುವಂಥ ವಿಷಯವನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ಸಿದ್ಧಾಂತಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ತೇವೆ. ಈ ಒಂದು ವಿಷಯದ ಮೇಲೆ KPSC ಮತ್ತು UPSCಯಲ್ಲಿ ಕೆಲವೊಂದು ಸಾರಿ ವಿಜ್ಞಾನಿಗಳ ಹೆಸರು ಮತ್ತು ಆ ಸಿದ್ಧಾಂತಗಳ ಬಗ್ಗೆ ಪ್ರಶ್ನೆಗಳು ಬರಬಹುದು. ಸೊ ನಮಗೆಲ್ಲ ರಾತ್ರಿ ಆಕಾಶ ನೋಡಿದಾಗ ಎಷ್ಟು ನಕ್ಷತ್ರಗಳು ಕಾಣಿಸುತ್ತೆ. ಎಲ್ಲ ನಕ್ಷತ್ರಗಳು ಮೊದಲಿಂದ ಹೀಗೆ ಇರಬಹುದಾ? ನೋಡಿದರೆ ಹಾಗೆ ಅನಿಸುತ್ತಲ್ವಾ? ಚಿಕ್ಕವರಿದ್ದಾಗಿಂದನೂ ನಕ್ಷತ್ರ ನೋಡ್ತಾ ಇದ್ದೇವೆ, ಎಲ್ಲ ಹಾಗೇ ಇದೆ. ಎಷ್ಟು ಒಂದು ಹಿಂದಿನ ಶತಮಾನ, ಆವಾಗ ನಾಸಾ ಉಪಗ್ರಹಗಳೆಲ್ಲ ಭೂಮಿಯ ಚಿತ್ರವನ್ನು ಹೇಗೆ ಕಳಿಸಿದ್ವೋ, ಈಗಲೂ ಸಹ ಭೂಮಿಯ ಚಿತ್ರ ಹಾಗೇ ಇದೆ. ಅದೇ ನೀಲಿ ಅಲ್ವಾ? ಅದೇ ನೀಲಿ ಮತ್ತು ಅದೇ ಭೂಪ್ರದೇಶಗಳು, ಉಪಗ್ರಹ ತೆಗೆದ ಚಿತ್ರ ಒಂದೇ ರೀತಿ ಕಾಣಿಸುತ್ತೆ. ಸೊ ಮೊದಲಿಂದ ಹೀಗೆ ಇರಬಹುದು ಎಲ್ಲ ಅಂತ ಅಂದ್ಕೊಳ್ತೇವೆ. ಮತ್ತು ಕೆಲವರು ಇಲ್ಲ, ಭೂಮಿ ಪ್ರವಾಹ ಆಗುತ್ತೆ, ಜಗತ್ ಪ್ರಳಯ ಆಗುತ್ತೆ, ಮತ್ತೆ ಸೃಷ್ಟಿಯಾಗುತ್ತೆ, ದೇವರು ಇದನ್ನು ಸೃಷ್ಟಿಸಿದ್ದಾನೆ. ಸೊ ಅವರವರ ನಂಬಿಕೆಗಳು ಸಹ ಇದೆ. ಬ್ರಹ್ಮಾಂಡ ಹೇಗೆ ಹುಟ್ಟಿತು ಅನ್ನೋದಕ್ಕೆ ಧಾರ್ಮಿಕವಾಗಿ ಬೇರೆ ಬೇರೆ ಸಿದ್ಧಾಂತಗಳಿದೆ. ನಾವಿಲ್ಲಿ ನೋಡ್ತಾ ಇರೋದು ವೈಜ್ಞಾನಿಕ ಸಿದ್ಧಾಂತಗಳು. ವಿಜ್ಞಾನಿಗಳು ಏನೇನನ್ನು ಹೇಳಿದ್ರು ಅನ್ನೋದನ್ನು ಇಲ್ಲಿ ನೋಡೋಣ. ಸೊ ಮೊದಲನೇದು ಇಲ್ಲಿ ನೋಡ್ತಾ ಇರೋದು ಸ್ಟಡಿ ಸ್ಟೇಟ್ ಥಿಯರಿ ಅಂತ. ಇದನ್ನು ಪ್ರಪೋಸ್ ಮಾಡಿದವರು ಫ್ರೆಡ್ ಹಾಯ್ಲ್, ಥಾಮಸ್ ಗೋಲ್ಡ್, ಹರ್ಮನ್ ಬಾಂಡಿ. ಇವರ ಪ್ರಕಾರ ಏನು? ಬ್ರಹ್ಮಾಂಡವನ್ನು ನೀವು ಯಾವುದೇ ಕಾಲದಲ್ಲಿ ಯಾವುದೇ ಮೂಲೆಯಿಂದ ನಿಂತು ನೋಡಿದರೂ ಅದು ಒಂದೇ ರೀತಿ ಕಾಣಿಸುತ್ತೆ. ಅದಕ್ಕೆ ಆರಂಭನೂ ಇಲ್ಲ, ಅಂತ್ಯನೂ ಇಲ್ಲ, ಆದಿ ಅಂತ್ಯಗಳಿಲ್ಲದ ಜಗತ್ತು ಇದು ಅನ್ನೋದು ಯಾರ ಒಂದು ವಾದ? ಸ್ಟಡಿ ಸ್ಟೇಟ್ ಥಿಯರಿ. ಫ್ರೆಡ್ ಹಾಯ್ಲ್, ಥಾಮಸ್ ಗೋಲ್ಡ್, ಹರ್ಮನ್ ಬಾಂಡಿ ಇವರ ವಾದ. ಯಾವಾಗಲೂ ಹೀಗೆ ಇರುತ್ತೆ, ಪರ್ಫೆಕ್ಟ್ ಆಗಿ, ಪರ್ಫೆಕ್ಟ್ ಕಾಸ್ಮಾಲಜಿಕಲ್ ಪ್ರಿನ್ಸಿಪಲ್ ಅಂತ ಸಹ ಹೇಳ್ತಾರೆ. ಆದರೆ ಹೀಗೆ ಹೇಳಲಿಕ್ಕೆ ಹೊರಟಾಗ 1920ರಲ್ಲಿ ಮೊದಲೇ ಎಡ್ವಿನ್ ಹಬಲ್ ಅನ್ನುವರು ಏನು ಹೇಳಿದರು ಅಂತಂದರೆ, ಬ್ರಹ್ಮಾಂಡ ಹೀಗೆ ಇಲ್ಲ, ಅದು ವಿಸ್ತರಿಸ್ತಾ ಇದೆ, ಒಂದಕ್ಕೊಂದು ದೂರ ಸರಿತಾ ಇದೆ, ಬ್ರಹ್ಮಾಂಡ ತನ್ನ ವ್ಯಾಪ್ತಿನ ವಿಸ್ತರಿಸ್ಕೊಳ್ತಾ ಇದೆ ಅಂತ ಅವರು ಸಾಬೀತುಪಡಿಸಿದರು. ಬ್ರಹ್ಮಾಂಡ ವಿಸ್ತರಿಸ್ತಾ ಇದ್ದ ಹಾಗೆ ನೀವೊಂದು ಬಲೂನನ್ನು ಕನ್ಸಿಡರ್ ಮಾಡಿ. ಬಲೂನ್ ಹೀಗಿದೆ, ಚಿಕ್ಕ ಬಲೂನ್ ಇದ್ದಾಗ ಅದರ ಮೇಲೆ ಡಾಟ್ಗಳನ್ನು ಇಡಿ. ಡಾಟ್ ಎಲ್ಲ ಹತ್ರ 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 ಇದ್ದಾಗ ಅನಿಸುತ್ತೆ. ಅದೇ ಬಲೂನು ಊದ್ತಾ ದೊಡ್ಡದಾಗುತ್ತಲ್ವಾ ಬಲೂನು? ಸೊ ಇದೇ ಡಾಟ್ಗಳ ನಡುವಿನ ಒಂದು ಗ್ಯಾಪ್ ಜಾಸ್ತಿ ಆಗುತ್ತಲ್ವಾ? ಇದೇ ರೀತಿ ಬ್ರಹ್ಮಾಂಡ. ಹಾಗಾಗಿ ಗ್ಯಾಲಾಕ್ಸಿಗಳು ಒಂದಕ್ಕೊಂದು ದೂರ ಸರಿತಾ ಇವೆ ಅಂತ ಹೇಳಿದವರು ಎಡ್ವಿನ್ ಹಬಲ್. ಸೊ ದೂರ ಸರಿತಾ ಇದೆ ಅಂತಂದಮೇಲೆ ಈ ಗ್ಯಾಲಾಕ್ಸಿಗಳ ನಡುವಿನ ಅಂತರ, ಇದನ್ನೇ ಗ್ಯಾಲಾಕ್ಸಿ ಅಂದ್ಕೊಳ್ಳಿ. ಈ ಬಲೂನ್ ಅನ್ನೋದೇ ಒಂದು ಬ್ರಹ್ಮಾಂಡ, ಅಲ್ಲಿರೋ ಚುಕ್ಕೆಗಳೇ ಗ್ಯಾಲಾಕ್ಸಿಗಳು. ಸೊ ಗ್ಯಾಲಾಕ್ಸಿಗಳು ದೂರ ಸರಿತಾ ಇದೆ ಅಂತ ಅಂದಮೇಲೆ ವಿಶ್ವದ ಡೆನ್ಸಿಟಿ ಕಡಿಮೆ ಆಗ್ತಾ ಹೋಗಬೇಕು. ಈಗ ಒಂದು ರೂಮಲ್ಲಿ ಯಾವುದೋ ಒಂದು ಕಾರ್ಬನ್ ಡೈಆಕ್ಸೈಡ್ ಅಥವಾ ಆಕ್ಸಿಜನ್ನು, ಅನಿಲವನ್ನು ನೀವು ಸ್ಪ್ರೆಡ್ ಮಾಡಿದರೆ ಅದು ಹೋಗ್ತಾ ಹೋಗ್ತಾ ತೆಳಗೆ ಆಗ್ತಾ ಬರುತ್ತೆ, ಸಾಂದ್ರತೆ ಕಡಿಮೆ ಆಗುತ್ತೆ. ಆದರೆ ಈ ಸ್ಟಡಿ ಸ್ಟೇಟ್ ಥಿಯರಿ ಪ್ರಕಾರ ಬ್ರಹ್ಮಾಂಡದ ಸಾಂದ್ರತೆ ಹೀಗೆ ಇರುತ್ತೆ ಅಂತ ಅವರದ್ದು ಸ್ಟಡಿ ಆಗಿರೋದು. ನೋಡಿ, ಸ್ಟಡಿ ಆಗಿ ಹೀಗೆ ಇರಬೇಕು, ಯಾವತ್ತೂ ಹೀಗೆ ಇರುತ್ತೆ ಅಂತ ಅವರು ವಾದ ಮಾಡಿದ್ರಲ್ವಾ. ಸೊ ಆಗ ವಾದ ಮಾಡಿದ್ಮೇಲೆ ಅವ್ರಿಗೇನಿಸ್ತು, ಇದನ್ನು ಸಮರ್ಥನೆ ಮಾಡ್ಕೋಬೇಕು ಅಂತ ಇನ್ನೊಂದು ಹೇಳ್ತಾರೆ ಅವರು. ಅದೇನು? ನಿರಂತರವಾಗಿ ದ್ರವ್ಯ, ಮ್ಯಾಟರ್ ಸೃಷ್ಟಿ ಆಗುತ್ತೆ ಅಂತ. ಈಗ ಒಪ್ಕೊಳ್ಬೇಕಾಗಿರೋದೇನು? ಬ್ರಹ್ಮಾಂಡ ವಿಸ್ತರಿಸ್ತಾ ಇದೆ, ಆದರೆ ಡೆನ್ಸಿಟಿ ಹಾಗೇ ಇರುತ್ತೆ, ಸಾಂದ್ರತೆ ಹಾಗೇ ಇರುತ್ತೆ ಅಂತ
ಈಗ ಹೇಳಲಿಕ್ಕೆ ಏನಾದರೂ ಪ್ರೂಫ್ ಸಿಗುತ್ತಾ ಅಂತ ನೋಡಿದಾಗ ಇವರ ಪ್ರಕಾರ ಜಗತ್ತು ವಿಸ್ತರಿಸ್ತಾ ಹೋದ ಹಾಗೆ ಆ ಗ್ಯಾಲಾಕ್ಸಿಗಳ ನಡುವೆ ಈ ಖಾಲಿ ಜಾಗ ಇರ್ತದಲ್ವಾ, ಖಾಲಿ ಜಾಗದಲ್ಲಿ ಆ ಶೂನ್ಯದಿಂದಾನೇ, ವ್ಯಾಕ್ಯೂಮಿಂದಾನೇ, ಏನು ಇಲ್ಲದೇನೆ ಅದರಿಂದಾನೇ ಹೈಡ್ರೋಜನ್ ಪರಮಾಣುಗಳು ಜನ್ಮ ತಾಳ್ತವೆ. ಅದರಿಂದ ಮುಂದೆ ನಕ್ಷತ್ರಗಳು ಗ್ಯಾಲಕ್ಸಿಗಳಾಗುತ್ತೆ. ಇದರ ಪರಿಣಾಮವಾಗಿ ಹಳೆ ಗ್ಯಾಲಕ್ಸಿಗಳು ದೂರ ಸರಿತಾ ಇದ್ದರೂ ಆ ಜಾಗವನ್ನು ಹೊಸ ಗ್ಯಾಲಕ್ಸಿಗಳು ತುಂಬುತ್ತೆ. ಸೊ ಅದರಿಂದ ಬ್ರಹ್ಮಾಂಡದ ಸರಾಸರಿ ಸಾಂದ್ರತೆ ಸ್ವರೂಪ ಯಾವಾಗಲೂ ಹಾಗೆ ಇರುತ್ತೆ. ಇನ್ನೊಂದು ಸಾರಿ ಹೇಳ್ತೇನೆ, ಯಾಕಂತಂದರೆ ಹೊಸ ಹೊಸ ಶಬ್ದಗಳು ಬರ್ತಾ ಇದೆ, ಹಾಗಾಗಿ ಕೆಲವರಿಗೆ ಕನ್ಫ್ಯೂಸ್ ಆಗ್ಬೋದು. ಜಗತ್ತು ಹೇಗೆ ಹುಟ್ಟಿತು ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಸಿದ್ಧಾಂತಗಳಿದೆ. ಒಂದು ಅದರಲ್ಲಿ ಸ್ಟಡಿ ಸ್ಟೇಟ್ ಥಿಯರಿ, ಜಗತ್ತಿನ ಸಾಂದ್ರತೆ, ಜಗತ್ತಿನ ಸ್ವರೂಪ ಯಾವಾಗಲೂ ಹೀಗೆ ಇತ್ತು, ಇದಕ್ಕೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ ಅನ್ನೋದು ಸ್ಟಡಿ ಸ್ಟೇಟ್ ಥಿಯರಿಯ ಒಂದು ವಾದ. ಇದಕ್ಕೆ ಎಡ್ವಿನ್ ಹಬಲ್ ಅವರ ಸಿದ್ಧಾಂತ ಮ್ಯಾಚ್ ಆಗ್ತಾ ಇಲ್ವಲ್ಲ ಅಂತ ಹೇಳಿದರು, ಪ್ರಶ್ನೆ ಮಾಡಿದರು. ಎಡ್ವಿನ್ ಹಬಲ್ ಅವರ ಪ್ರಕಾರ ಎಲ್ಲ ವಿಸ್ತರಿಸ್ತಾ ಇದೆ, ಸಾಂದ್ರತೆ ಕಡಿಮೆ ಆಗ್ತಾ ಇದೆ ಅಂತ. ಇವರೇನು ಹೇಳಿದರು, ಇಲ್ಲ, ಸಾಂದ್ರತೆ ಅಷ್ಟೇ ಇರುತ್ತೆ, ಜಗತ್ತಿನ ಸ್ವರೂಪನೂ ಸ್ಟಡಿ ಸ್ಟೇಟ್ ಅಷ್ಟೇ ಇರುತ್ತೆ. ಯಾಕಂತಂದರೆ ಗ್ಯಾಲಕ್ಸಿಗಳು ದೂರ ಆಗ್ತಾ ಇದ್ದ ಹಾಗೆ ಆ ಖಾಲಿ ಜಾಗದಲ್ಲಿ ತನ್ನಿಂದ ತಾನೇ ಆಟೋಮೆಟಿಕಲಿ ಹೈಡ್ರೋಜನ್ ಹುಟ್ಟುತ್ತೆ, ಅದರಿಂದ ನಕ್ಷತ್ರಗಳು ಆಮೇಲೆ ಗ್ಯಾಲಕ್ಸಿಗಳು ಹುಟ್ಕೊಳ್ಳುತ್ತೆ ಅನ್ನೋದು ಸ್ಟಡಿ ಸ್ಟೇಟ್ ಥಿಯರಿಯ ಒಂದು ವಾದ ಅಥವಾ ಅದರ ಒಂದು ಅಂಶ. ಮುಖ್ಯವಾದ ವಿಷಯ ಇಷ್ಟೇ, ಜಗತ್ತಿನ ಬ್ರಹ್ಮಾಂಡದ ಸಾಂದ್ರತೆ ಸ್ವರೂಪ ಯಾವಾಗಲೂ ಹೀಗೆ ಇರುತ್ತೆ. ಇಷ್ಟಾರ್ಥ ಆದರೆ ಆಯಿತು. ಸ್ಟಡಿ ಸ್ಟೇಟ್ ಥಿಯರಿ ಅದನ್ನು ಪ್ರಪೋಸ್ ಮಾಡಿದವರು 3 ಜನ, ಅವರ ಹೆಸರು ಗೊತ್ತಿದ್ರಾಯಿತು. ಹಿಂದ್ಗಡೆ ಇರುವಂಥ ವಿಜ್ಞಾನ ಬ್ಯಾಕ್ಗ್ರೌಂಡು ಅದೆಲ್ಲ ಡೀಟೇಲಾಗಿ ನೋಡಬೇಕು ಅಂತಿಲ್ಲ, ಆದರೆ 3 ಜನ ಇದ್ದಾರೆ. ಫ್ರೆಡ್ ಹಾಯ್ಲ್, ಥಾಮಸ್ ಗೋಲ್ಡ್, ಹರ್ಮನ್ ಬಾಂಡಿ. ಅವರು ಪ್ರತಿಪಾದಿಸಿದ್ದು ಸ್ಟಡಿ ಸ್ಟೇಟ್ ಥಿಯರಿ ಯಾವಾಗಲೂ ಹೀಗೆ ಇರುತ್ತೆ. ಆದರೆ ಕೇಳಲಿಕ್ಕೆ ಚೆನ್ನಾಗಿದೆ ಇದು ಅಲ್ವಾ, ಯಾವಾಗಲೂ ಹೀಗೆ ಇರುತ್ತೆ, ಚೆನ್ನಾಗಿರುತ್ತೆ, ಎಲ್ಲ ಭೂಮಿ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಹೀಗೆ ಹಾಗಾದರೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು ಅಂತ ಮುಂದೆ ವಿಜ್ಞಾನ ಲೋಕದಲ್ಲಿ ನಡೆದಂಥ ಸಂಶೋಧನೆಗಳು ಪ್ರೂವ್ ಮಾಡುತ್ತೆ. ಏನು ಸಂಶೋಧನೆ? 1964ರಲ್ಲಿ ಆರ್ನೋ ಪೆಂಜಿಯಾಸ್ ಮತ್ತು ರಾಬರ್ಟ್ ವಿಲ್ಸನ್ ಇಬ್ಬರು ವಿಜ್ಞಾನಿಗಳೇನು ಮಾಡ್ತಾರೆ, ಸಂಶೋಧನೆ ಮಾಡ್ತಾ ಇರಬೇಕಾದ್ರೆ ಆಕಾಶದಲ್ಲಿ ಈ ಒಂದು ಸ್ಪೇಸ್ನಲ್ಲಿ ಎಲ್ಲ ಕಡೆ ಹರಡಿರುವಂಥ ಒಂದು ರೇಡಿಯೋ ವೇವ್ ಇದೆ, ಅದರ ಎನರ್ಜಿ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಈಗ ಎನರ್ಜಿ ಇದೆ ಅಂತಂದರೆ ಅದು ಯಾವತ್ತೋ ರಿಲೀಸ್ ಆಗಿರಬೇಕು. ಸೊ ಆ ರಿಲೀಸ್ ಆಗಿರೋ ಎನರ್ಜಿ ಹಾಗಾದರೆ ಯಾವಾಗ ರಿಲೀಸ್ ಆಗಿರಬಹುದು? ಅದರ ಅರ್ಥ ಮೊದಲು ಯಾವುದೋ ಒಂದು ಕಾಲದಲ್ಲಿ ಇಡೀ ಯೂನಿವರ್ಸು ಬಿಸಿಯಾದ ಸ್ಥಿತಿಲಿತ್ತು. ಆ ಬಿಸಿಯಾಗಿರೋದ್ರಿಂದ ಆವಾಗ ಎನರ್ಜಿ ರಿಲೀಸ್ ಆಗಿದೆ. ಸೊ ಹಾಗಾಗಿ ಬ್ರಹ್ಮಾಂಡ ಹೀಗಿರಲಿಲ್ಲ, ಮೊದಲು ಬಿಸಿ ಇತ್ತು, ಈಗಿನಷ್ಟು ತಣ್ಣಗಿರಲಿಲ್ಲ ಅಂತ ಇವರಿಗೆ ಅನ್ನಿಸ್ತಾ ಇದೆ. ಈಗ ಈ ಒಂದು ಪ್ರೂಫ್ ಸಿಗ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಇವರಿಗೆ ಏನು ಸಿಕ್ಕಿದೆ? ರೇಡಿಯೋ ವೇವ್ ಎನರ್ಜಿ ಸಿಗ್ತಾ ಇದೆ, ರೇಡಿಯೋ ತರಂಗ. ಸೊ ಅದರ ಪ್ರಕಾರ ಮೊದಲು ಬ್ರಹ್ಮಾಂಡದಲ್ಲಿ ಒಂದು ಬಿಸಿ ಅಥವಾ ದಟ್ಟವಾದ ಸ್ಥಿತಿ ಇತ್ತು, ಯಾವುದೋ ಒಂದು ಮಹಾಸ್ಫೋಟದ ಮುನ್ಸೂಚನೆ ಅದು. ಅದಕ್ಕೆ ಒಂದು ಪ್ರೂಫ್ ಸಿಗುತ್ತೆ. ಸ್ಟಡಿ ಸ್ಟೇಟ್ ಅವರು, ಹಿಂದಿನ ಸಿದ್ಧಾಂತದವ್ರು ಏನು ಹೇಳಿದರು? ಬ್ರಹ್ಮಾಂಡ ಯಾವತ್ತೂ ಚೇಂಜ್ ಆಗಿರಲಿಲ್ಲ, ಚೆನ್ನಾಗೇ ಇತ್ತು, ಮೊದಲಿಂದ ಹೀಗೆ ಇತ್ತು, ಬಿಸಿನೂ ಆಗಿರಲಿಲ್ಲ, ಹೀಗೆ ಬಂದ್ಕೊಂಡಿದೆ ಅಂತ ಅವರು ವಾದ ಮಾಡಿದರು. ಆದರೆ ಅವ್ರ ವಾದಕ್ಕೆ ಇಲ್ಲ, ಈ ಥರ ಒಂದು ಸಿಕ್ಕಿದೆ ಪ್ರೂಫು ನಮಗೆ, ಇದು ಹೀಗೆ ಇರಲಿಲ್ಲ ಅಂತ ಇವರು ಹೇಳಿದರು. ಮತ್ತು ಇನ್ನೊಂದು ಪ್ರೂಫ್ ಅಂತಂದರೆ ಟೆಲಿಸ್ಕೋಪು, ದೂರದರ್ಶಕ. ಅದನ್ನು ಉಪಯೋಗಿಸ್ಕೊಂಡು ವಿಜ್ಞಾನಿಗಳು ತುಂಬ ಕಡೆ ಸರ್ಚ್ ಮಾಡ್ತಾರೆ ಅಥವಾ ಅಬ್ಸರ್ವ್ ಮಾಡ್ತಾರೆ. ಅವಾಗ ದೂರದಲ್ಲಿರುವಂಥ ಗ್ಯಾಲಕ್ಸಿ, ನಮಗೆ ದೂರ ಅಂತಂದರೆ ಅದು ಎಷ್ಟು ಜ್ಯೋತಿರ್ವರ್ಷಗಳಷ್ಟು ದೂರ, ಲೈಟಲ್ಲಿ ಹೋಗಲಿಕ್ಕೂ ತುಂಬ ವರ್ಷಗಳು ಬೇಕು. ಆ ರೀತಿ ಅಷ್ಟು ದೂರದಲ್ಲಿರೋ ಗ್ಯಾಲಕ್ಸಿಗಳ ರಚನೆ ಅಂದರೆ ಆ ಸ್ಟ್ರಕ್ಚರ್, ಅವುಗಳ ಸ್ವರೂಪ ತುಂಬ ಬೇರೆ ಇದೆ. ಅಷ್ಟೆಲ್ಲ ಡೀಟೇಲ್ ಆಗಿ ವಿಜ್ಞಾನಿಗಳಿಗೆ ಹೇಗೆ ಗೊತ್ತಾಯಿತು ಅಂತಂದರೆ, ವಿಜ್ಞಾನಿಗಳವರು ಅಲ್ವಾ, ಅದನ್ನು ಸಂಶೋಧನೆ ಮಾಡ್ತಾ ಇರೋರು. ನೀವು ಈ ಜಾತ್ರೆಯಲ್ಲಿ ಸಿಗೋ ದುರ್ಬಿನ್ ಹಿಡ್ಕೊಂಡು ನೋಡಲಿಲ್ಲ ಅವರು. ಸೊ ಟೆಲಿಸ್ಕೋಪು ಮತ್ತು ಸೈಂಟಿಫಿಕ್ ಮಟೀರಿಯಲ್ಸ್ ಅಥವಾ ಅಂಥ ಇಕ್ವಿಪ್ಮೆಂಟ್ಗಳ ಮೂಲಕ ಸ್ಟಡಿ ಮಾಡ್ತಾರೆ. ತುಂಬ ಮ್ಯಾಥಮೆಟಿಕಲ್ ಆಗಿರುತ್ತೆ ಅವರ ಕ್ಯಾಲ್ಕುಲೇಷನ್ನು. ಸೊ ಆ ಎಷ್ಟೋ ದೂರದಲ್ಲಿರೋ ಗ್ಯಾಲಕ್ಸಿಗಳು ನಾವಿರುವಂಥ ಗ್ಯಾಲಕ್ಸಿಗಳಿಗಿಂತ ಅಥವಾ ನಮ್ಮ ಹತ್ತಿರ ಇರೋ ಗ್ಯಾಲಕ್ಸಿಗಳಿಗಿಂತ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅಂದರೆ ಗ್ಯಾಲಕ್ಸಿಗಳ ಸ್ವರೂಪ ಬದಲಾಗ್ತಾ ಇದೆ.
ಯಾವತ್ತೂ ಹೀಗೆ ಇರೋದಿಲ್ಲ ಪ್ರಪಂಚ ಬ್ರಹ್ಮಾಂಡ ಅಂತ ಅದು ಸಹ ಹೇಳುತ್ತೆ. ಆದರೂ ಸ್ಥಿರ ಸ್ಥಿತಿ ಸ್ಟಡಿ ಸ್ಟೇಟ್ ಥಿಯರಿಗೆ ಒಂದು ಇಂಪಾರ್ಟೆನ್ಸ್ ಇದೆ. ಸೊ ಅದಾದಮೇಲೆ ಮೊದಲನೇ ಸಿದ್ಧಾಂತ ಏನು? ಸ್ಟಡಿ ಸ್ಟೇಟ್ ಥಿಯರಿ. ಬ್ರಹ್ಮಾಂಡ ಹೀಗೆ ಇರುತ್ತೆ, ಸಾಂದ್ರತೆ ಸ್ವರೂಪ ಹೀಗೆ ಇರುತ್ತೆ ಅಂತ ಹೇಳೋದು ಸ್ಟಡಿ ಸ್ಟೇಟ್ ಥಿಯರಿ. ಆದರೆ ಅದು ತಪ್ಪು ಅಥವಾ ಆ ಸಿದ್ಧಾಂತ ಸರಿ ಅಲ್ಲ ಅಂತ ಎರಡು ಪ್ರೂಫ್ ಸಿಗುತ್ತೆ. ಒಂದು CMBR, ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್, ಅದರಲ್ಲಿ ರೇಡಿಯೋ ತರಂಗದ ಶಕ್ತಿ ಸಿಗುತ್ತೆ. ಸೊ ಇದರ ಅರ್ಥ ಮೊದಲೊಂದು ಸಾರಿ ಯಾವುದೋ ಸ್ಫೋಟ ಆಗಿರಬಹುದು ಅಂತ ನಮಗೆ ಇಲ್ಲಿ ಕ್ಲೂ ಸಿಗ್ತಾ ಇದೆ. ಮತ್ತು ಗ್ಯಾಲಕ್ಸಿಗಳ ವಯಸ್ಸು, ದೂರದಲ್ಲಿರೋ ಗ್ಯಾಲಕ್ಸಿಗಳು ಬೇರೆ, ನಾವಿರುವಂಥ ಹತ್ತಿರದ ಗ್ಯಾಲಕ್ಸಿಗಳ ಸ್ವರೂಪ ಬೇರೆ. ಸೊ ಜಗತ್ತು ಬದಲಾಗ್ತಾ ಇದೆ. ಇಷ್ಟು ಗೊತ್ತಾಯಿತು ಈಗ ನಮಗೆ. ಇದಾದಮೇಲೆ ಸೊ ಆ ಒಂದು ಸಿದ್ಧಾಂತಕ್ಕೇನು ಎಲ್ಲ ಮ್ಯಾಚ್ ಆಗಿಲ್ಲ, ಸೈಂಟಿಫಿಕ್ ಕಮ್ಯುನಿಟಿಗೆ ಒಪ್ಕೊಳ್ಳಿಲ್ಲ ಅದನ್ನು. ಸೊ ಇನ್ನೊಂದು ಸಿದ್ಧಾಂತ ಇದೆ, ಆಸಿಲೇಟಿಂಗ್ ಆರ್ ಪಲ್ಸೇಟಿಂಗ್ ಯೂನಿವರ್ಸ್ ಥಿಯರಿ ಅಂತ. ನಿಮ್ಮ ಹೃದಯ ಬಡ್ಕೊಳ್ತಾ ಇರುತ್ತೆ, ಲಬ್ ಡಬ್ ಲಬ್ ಡಬ್, ಸಂಕುಚನ ವಿಕಸನ ಅಥವಾ ಏನಂತ ಕರೀತಾರೆ, ಕೂಗ್ತಾ ಇರೋದು, ವಿಸ್ತರಿಸ್ತಾ ಇರೋದು. ಹೃದಯ ಹಾಗೆ ಆಗ್ತಾ ಇರುತ್ತೆ. ವಿಡಿಯೋಗಳೆಲ್ಲ ನೋಡಿರಬಹುದು ನೀವು ಅಲ್ವಾ? ರಕ್ತ ಪರಿಚಲನೆ ಆಗಬೇಕಾದ್ರೆ ಹೃದಯ ಹೇಗೆ ಕೂಗ್ತಾ ಇರುತ್ತೆ, ವಿಸ್ತರಿಸ್ತಾ ಇರುತ್ತೋ ನೋಡಿ, ಹೃದಯದಿಂದ ಬ್ರಹ್ಮಾಂಡಕ್ಕೆ ಕನೆಕ್ಷನ್ ಹೋಗ್ತಾ ಇದೆ ಈಗ. ಆ ಹೃದಯದ ಥರಾನೇ ಈ ಬ್ರಹ್ಮಾಂಡ ಜನನ ಪುನರ್ಜನ್ಮ, ಜನನ ಮರಣ ಪುನರ್ಜನ್ಮ. ಸೊ ಈ ರೀತಿ ಚಕ್ರ. ಜಗತ್ತು ಹುಟ್ಕೊಳ್ಳುತ್ತೆ, ಜಗತ್ತು ಮುಂದುವರಿಯುತ್ತೆ, ಜಗತ್ತು ಎಂಡ್ ಆಗುತ್ತೆ, ಮತ್ತೆ ಹುಟ್ಕೊಳ್ಳುತ್ತೆ ಜಗತ್ತು. ಸೊ ಈ ರೀತಿ ಆಸಿಲೇಷನ್ನು, ಪಲ್ಸೇಷನ್ನು. ಸೊ ಈ ರೀತಿ ಥಿಯರಿ ಇದ್ಯಾವುದು? ಆಸಿಲೇಟಿಂಗ್ ಆರ್ ಪಲ್ಸೇಟಿಂಗ್. ಆಸಿಲೇಷನ್ ಅಂತ ಹೇಳ್ತೀವಲ್ವಾ, ಆಸಿಲೇಟ್ ಆಗ್ತಾ ಇರೋದು. ಈಗ ಪೆಂಡುಲಮ್ಮು ಈ ಕಡೆ ಹೋಗೋದು, ಈ ಕಡೆ ಬರೋದು, ಈ ಕಡೆ ಹೋಗೋದು, ಈ ಕಡೆ ಬರೋದು, ಹುಟ್ಟುತ್ತೆ ಸಾಯುತ್ತೆ, ಮತ್ತೆ ಹುಟ್ಟುತ್ತೆ ಮತ್ತೆ ಸಾಯುತ್ತೆ, ಈ ರೀತಿ. ಸೊ ಈ ರೀತಿ ಜಗತ್ತು ಆಗ್ತಾ ಇದೆ. ಅದೇ ರೀತಿ ನಮ್ಮ ಬರೀ ಹೃದಯ ಮಾತ್ರ ಅಲ್ಲ, ಇಡೀ ಜಗತ್ತು ಕೂಗ್ತಾ ಇರುತ್ತೆ, ವಿಸ್ತರಿಸ್ತಾ ಇರುತ್ತೆ. ಅದು ಈ ಸಿದ್ಧಾಂತದ ಒಂದು ಆಶಯ. ಸೊ ಈಗ ಸಮಸ್ಯೆ ಬರೋದೇನಂತಂದರೆ, ಈ ಸಿದ್ಧಾಂತದ ಪ್ರಕಾರ ಜಗತ್ತು ವಿಸ್ತರಿಸ್ತಾ ಇದೆ, ಕೂಗುತ್ತೆ ಅಲ್ವಾ? ಈಗ ವಿಸ್ತರಿಸ್ತಾ ಇದೆ. ಎಡ್ವಿನ್ ಹಬಲ್ ಅವರ ಪ್ರಕಾರ ಜಗತ್ತು ವಿಸ್ತರಿಸ್ತಾ ಇದೆ. ಬಲೂನ್ ನೆನ್ಪು ಮಾಡ್ಕೊಳ್ಳಿ, ಗ್ಯಾಲಕ್ಸಿಗಳ ನಡುವಿನ ಅಂತರ ವಿಸ್ತರಿಸ್ತಾ ಇದೆ. ಸೊ ವಿಸ್ತಾರ ಆಗಿ 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 ಒಂದು ಟೈಮ್ ಆದಮೇಲೆ ವಾಪಸ್ ಬರಬೇಕಲ್ವಾ? ಅದು ಈ ಸಿದ್ಧಾಂತದ ಪ್ರಕಾರ ಆಸಿಲೇಷನ್ನು, ಮತ್ತೆ ಕುಗ್ಗಬೇಕು. ಅದು ವಿಸ್ತಾರ ಆಗಿ ಮತ್ತೆ ಕುಗ್ಗಬೇಕು. ಸೊ ಹಾಗಾದರೆ ಯಾವಾಗ ಜಗತ್ತು ಮತ್ತೆ ಕುಗ್ಗಲಿಕ್ಕೆ ಪ್ರಾರಂಭ ಆಗಬಹುದು? ಜಗತ್ತು ವಿಸ್ತರಿಸ್ತಾ ಇದೆ ಅನ್ನೋದು ಎಡ್ವಿನ್ ಹಬಲ್ ಅವರು ಹೇಳಿದ್ದು ನೆನಪಿರಲಿ. ವಿಸ್ತಾರ ಆಗಿ ಆಗಿ ಒಂದು ಹಂತದ ನಂತರ ಮಹಾವಿಸ್ತರಣೆ ಅಂತ ಕರಿತೇವೆ. ಅದರಲ್ಲಿ ಏನಾಗುತ್ತೆ, ಒಂದು ಹಂತ ತಲುಪಿದ ಮೇಲೆ ಬಿಗ್ ಬ್ಯಾಂಗ್ ಅಂತ ಸ್ಟಾರ್ಟಿಂಗ್ ಪಾಯಿಂಟ್, ಅದರ ಮುಂದೆ ನಾವು ಡಿಸ್ಕಸ್ ಮಾಡೋಣ. ಸೊ ವಿಸ್ತರಿಸಿ ಆದಮೇಲೆ ಮತ್ತೆ ವಾಪಸ್ ಬರುತ್ತೆ ಅಂತ ಇವ್ರು ಹೇಳ್ತಾರೆ. ವಿಸ್ತರಿಸಿ ಆದಮೇಲೆ ಮತ್ತೆ ವಾಪಸ್ ಕೂಗ್ತಾ ಬರುತ್ತೆ ಅಂತ. ವಿಸ್ತರಿಸ್ತಾ ಇರೋದಕ್ಕೆ ಪಾಯಿಂಟ್ ಏನು? ಸ್ಟಾರ್ಟಿಂಗು ಮೊದಲು ಇಡೀ ಬ್ರಹ್ಮಾಂಡ ಒಂದು ಸಣ್ಣ ಕಣ ಅಥವಾ ಸಣ್ಣ ಪಾಯಿಂಟಲ್ಲಿತ್ತು, ಅದರಿಂದ ಈಗ ವಿಸ್ತರಿಸ್ತಾ ಇದೆ. ನಕ್ಷತ್ರ, ಗ್ಯಾಲಕ್ಸಿ, ಗ್ರಹಗಳೆಲ್ಲ ಸೃಷ್ಟಿಯಾಗ್ತಾ ಇದೆ. ಈಗ ಬ್ರಹ್ಮಾಂಡ ಇದೇ ಹಂತದಲ್ಲಿದೆ ಅಂತ ಹೇಳ್ತಾರೆ ವಿಜ್ಞಾನಿಗಳು. ಸೊ ಮುಂದೇನಾಗುತ್ತೆ ಅಂತಂದರೆ, ಈ ಸಿದ್ಧಾಂತದ ಪ್ರಕಾರ ವಿಸ್ತರಿಸ್ತಾ ವಿಸ್ತರಿಸ್ತಾ ಒಳಗಡೆ ಶತಕೋಟಿ ಗ್ಯಾಲಕ್ಸಿಗಳಿರ್ತದಲ್ವ, ಭೂಮಿಗೆ ಹೇಗೆ ಗುರುತ್ವಾಕರ್ಷಣ ಶಕ್ತಿ ಇದೆಯೋ ಗ್ಯಾಲಕ್ಸಿಗಳ ಗುರುತ್ವಾಕರ್ಷಣ ಶಕ್ತಿ ಇನ್ನೂ ಜಾಸ್ತಿ ಇರುತ್ತೆ. ಸೊ ಜಾಸ್ತಿ ಗ್ಯಾಲಕ್ಸಿಗಳಾಗ್ತಾ ಹೋಗ್ತಾ ಆಗಿದ್ದ ಹಾಗೆ ಗ್ಯಾಲಕ್ಸಿಗಳ ವಿಸ್ತರಣಾ ಶಕ್ತಿ ಅಥವಾ ಅದರ ಗ್ರಾವಿಟೇಷನ್ನು, ಗುರುತ್ವಾಕರ್ಷಣ ಶಕ್ತಿ ಅದು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಗ್ರಾವಿಟೇಷನ್ನು, ಗುರುತ್ವಾಕರ್ಷಣ ಶಕ್ತಿ ದೊಡ್ಡ ದೊಡ್ಡ ಗ್ಯಾಲಕ್ಸಿಗಳದ್ದು ಜಾಸ್ತಿ ಇರುತ್ತೆ. ಸೊ ಒಂದು ದಿನ ವಿಸ್ತರಣೆ ವೇಗ ಅನ್ನೋದು ಗ್ರಾವಿಟೇಷನ್ಗಿಂತ ಕಡಿಮೆ ಆಗಿಬಿಡುತ್ತೆ. ಗ್ರಾವಿಟೇಷನ್ ಪವರ್ ಜಾಸ್ತಿ ಆಗಿಬಿಡುತ್ತೆ, ವಿಸ್ತರಣೆಯ ವೇಗನೇ ಕಡಿಮೆ ಆಗಿಬಿಡುತ್ತೆ. ಆವಾಗ ವಿಶ್ವದ ಚಲನೆ ಉಲ್ಟಾಗುತ್ತಂತೆ. ನೋಡಿ, ಕಲ್ಪನೆ ಮಾಡ್ಕೊಳ್ಳಿ, ಈಗ ಏನು ವಿಸ್ತರಿಸ್ತಾ ಇದೆಯೋ ಎಲ್ಲ ಗ್ಯಾಲಕ್ಸಿಗಳ ಗ್ರಾವಿಟೇಷನಿಂದಾನೇ ವಾಪಸ್ಸು ಎಲ್ಲ ಕುಗ್ತಾ ಬರುತ್ತೆ. ಬ್ರಹ್ಮಾಂಡಕ್ಕೆ ತನ್ನದೇ ಆದ ಗುರುತ್ವಾಕರ್ಷಣ ಶಕ್ತಿ ಇದೆ. ತನ್ನದೇ ಗುರುತ್ವಾಕರ್ಷಣ ಶಕ್ತಿಯ ಸಿಲುಕಿಗೆ ಅಥವಾ ಅದಕ್ಕೆ ಸಿಕ್ಕಾಕೊಂಡು ಒಳಮುಖವಾಗಿ ಕುಸಿಲಿಕ್ಕೆ ಪ್ರಾರಂಭ ಆಗುತ್ತೆ. ಇಷ್ಟೊತ್ತು ಯಾವ ಗ್ಯಾಲಕ್ಸಿಗಳು ದೂರ ಆಗ್ತಾ ಇತ್ತೋ
ಅವೆಲ್ಲ ಮತ್ತೆ ಹತ್ತಿರ ಬರುತ್ತೆ. ಮತ್ತೆ ಹತ್ತಿರ ಬಂದು 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 ಸಣ್ಣ ಪಾಯಿಂಟಿಗೆ ಬಂದು ತಲುಪುತ್ತೆ. ವಿಜ್ಞಾನಿಗಳ ಸಿದ್ಧಾಂತಗಳು ಅಥವಾ ಯಾವ ರೀತಿ ಅವರು ಕ್ಯಾಲ್ಕುಲೇಟ್ ಮಾಡಿರಬಹುದು. ಅರ್ಥ ಆಗ್ತಾ ಇದೆಯಾ? ವಿಸ್ತಾರ ಆಗ್ತಾ ಇದೆ. ವಿಸ್ತಾರ ಆಗ್ತಾ ಇದ್ದ ಹಾಗೆ ಗ್ಯಾಲಕ್ಸಿಗಳು ದೂರ ಹೋಗ್ತಾ ಇದೆ. ಆದರೆ ಗ್ಯಾಲಕ್ಸಿಗಳ ಗ್ರಾವಿಟೇಷನ್ ಪವರ್ ಜಾಸ್ತಿ ಆಗ್ತಾ ಇದೆ. ಒಂದು ದಿನ ಗ್ರಾವಿಟೇಷನ್ ಪವರ್ ಜಾಸ್ತಿ ಆಗಿಬಿಡುತ್ತೆ, ವಿಸ್ತಾರ ಆಗೋದು ಕಡಿಮೆ ಆಗಿಬಿಡುತ್ತೆ, ಎಲ್ಲ ಮತ್ತೆ ವಾಪಸ್ ಬರುತ್ತೆ, ಮತ್ತೆ ಪಾಯಿಂಟಿಗೆ ಬಂದು ತಲುಪುತ್ತೆ. ಸೊ ಅದಕ್ಕೆ ಆ ಸೂಕ್ಷ್ಮ ಬಿಂದು ಬಂದು ತಲುಪೋದನ್ನು ಬಿಗ್ ಕ್ರಂಚ್ ಅಂತ ಕರೀತಾರೆ. ಎಕ್ಸ್ಪ್ಯಾಂಡ್ ಆಗೋದನ್ನು ಬಿಗ್ ಎಕ್ಸ್ಪಾನ್ಷನ್ ಅಂತ ಕರೀತಾರೆ. ಬಿಗ್ ಬ್ಯಾಂಗ್ ಅಥವಾ ಎಕ್ಸ್ಪಾನ್ಷನ್ ಅಂತ ಕರೀತಾರೆ. ವಾಪಸ್ ಬಂದು ಪಾಯಿಂಟಿಗೆ ತಲುಪೋದು ಬಿಗ್ ಕ್ರಂಚ್, ಮಹಾ ಸಂಕೋಚನ. ಆದರೆ ಮಹಾ ಸಂಕೋಚನ ಎಲ್ಲ ಕ್ರಂಚ್ ಆಗೋದು, ಬಂದು ಸೇರ್ಕೊಳ್ಳೋದು, ಆ ಸಂದರ್ಭದಲ್ಲಿ ತಾಪಮಾನ, ಒತ್ತಡ ತುಂಬ ದೊಡ್ಡ ಹೈ ಲೆವೆಲಲ್ಲಿರುತ್ತೆ. ತಾಪಮಾನ, ಟೆಂಪ್ರೇಚರು, ಪ್ರೆಷರ್ ಜಾಸ್ತಿ ಆಗಿರುತ್ತೆ. ಪಾಯಿಂಟಿಗೆ ಬಂದು ತಲುಪಿದಾಗ ಅಷ್ಟು ಪ್ರೆಷರ್, ಟೆಂಪ್ರೇಚರ್ ತಡ್ಕೊಳ್ಳಿಕ್ಕಾಗದೆ ಮತ್ತೆ ಸ್ಫೋಟ ಆಗುತ್ತೆ ಎಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಬಿಗ್ ಎಕ್ಸ್ಪ್ಯಾನ್ಷನ್ ಈಗ ಆಗ್ತಾ ಇರೋದು. ಆಗಿ ಒಂದಿನ ಗ್ರಾವಿಟೇಷನಿಂದಾಗಿ ಬಿಗ್ ಕ್ರಂಚ್ ಆಗುತ್ತೆ. ಬಿಗ್ ಕ್ರಂಚ್ ಆದಮೇಲೆ ಮತ್ತೆ ಪಾಯಿಂಟಿಗೆ ಬಂದ ಮೇಲೆ ಬಿಗ್ ಬೌನ್ಸ್ ಆಗುತ್ತೆ, ಮತ್ತೆ ಬಿಗ್ ಬ್ಯಾಂಗ್ ಆಗ್ಬೋದು. ಸೊ ಈ ರೀತಿ ಬ್ರಹ್ಮಾಂಡ ಆಸಿಲೇಟ್ ಆಗ್ತಾ ಇದೆ. ಏನು ಆಸಿಲೇಟ್ ಆಗ್ತಾ ಇದೆ? ಈಗ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಮತ್ತು ಕಂಪ್ರೆಸ್ ಆಗುತ್ತೆ ಅಥವಾ ಸಂಕುಚನ ಅಂತ ಹೇಳ್ಬೋದು. ಆಮೇಲೆ ಪಾಯಿಂಟಿಗೆ ಬಂದು ತಲುಪುತ್ತೆ, ಮತ್ತೆ ಎಕ್ಸ್ಪ್ಯಾಂಡ್ ಆಗುತ್ತೆ, ಮತ್ತೆ ಈ ರೀತಿ. ಸೊ ಈ ಥಿಯರಿ ಯಾವುದು? ಆಸಿಲೇಟಿಂಗ್ ಆರ್ ಪಲ್ಸೇಟಿಂಗ್ ಯೂನಿವರ್ಸ್ ಥಿಯರಿ. ಸೊ ಈ ಥಿಯರಿಗೂ ಸ್ವಲ್ಪ ಕೆಲವು ಆಕ್ಷೇಪಣೆಗಳಿದೆ. ರಿಚರ್ಡ್ ಟೋಲ್ಮನ್ ಅನ್ನೋರು ಮುಖ್ಯವಾಗಿ ಇದನ್ನು ಪ್ರಪೋಸ್ ಮಾಡಿದವರು. ನೋಡಿ, ಅವ್ರ ಹೆಸರು ನೆನಪಿರಬೇಕು, ರಿಚರ್ಡ್ ಟೋಲ್ಮನ್ ಅಂತ. ಒಂದು ಗಣಿತ ಮತ್ತು ವ್ಯವಸ್ಥಿತವಾದ ರೂಪವನ್ನು ಕೊಟ್ಟವರು. ಸೊ ಇದಾದಮೇಲೆ ಇಲ್ಲಿ ಇವರೇ ಏನು ಹೇಳ್ತಾರೆ, ಇದಕ್ಕೆ ಒಂದು ದೋಷ ಇದೆ ಅಂತ. ಅಂದರೆ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಎಂಟ್ರೋಪಿ ಅಂತ ಕರೀತಾರೆ. ಎಂಟ್ರೋಪಿ ಅಂತಂದರೆ ಅಸ್ತವ್ಯಸ್ತತೆ. ನೋಡಿ, ನೀವೊಂದು ರೂಮಲ್ಲಿ ಹೊಸ ಮನೆ ಓಪನ್ ಮಾಡಿ. ಫಸ್ಟ್ ಸ್ವಲ್ಪ ದಿನ ಎಷ್ಟು ಚೆನ್ನಾಗಿರುತ್ತೆ ಆ ಮನೆ, ಬರ್ತಾ ಎಲ್ಲ ಒಟ್ಟು ಮಾಡ್ತಾ ಹೋಗ್ತೇವೆ, ನಾವು ಕಲೆಕ್ಟ್ ಮಾಡ್ತಾ ಹೋಗ್ತೇವೆ. ಅಥವಾ ಹೊಸ ರೂಮ್ ಇರುತ್ತೆ, ಹೋದಾಗ ಕ್ಲೀನ್ ಆಗಿರುತ್ತೆ, ಪೇಂಟಿಂಗ್ ಆಗಿರುತ್ತೆ ಎಲ್ಲ. ಬರ್ತಾ ರೂಮಲ್ಲಿ ಬೇರೆ ಸ್ಕ್ರ್ಯಾಚಸ್ಸು, ಅಸ್ತವ್ಯಸ್ತ ಆಗೋದು ಎಲ್ಲ. ಸೊ ಇದು ಜಗತ್ತಿನ ನಿಯಮ, ಎಂಟ್ರೋಪಿ ನಿಯಮ. ಅಂತಂದರೆ ಹೋಗ್ತಾ ಎಂಟ್ರೋಪಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದೇ ಪ್ರದೇಶ ಇರಬಹುದು, ಬ್ರಹ್ಮಾಂಡದ್ದೇ ಇರಬಹುದು, ಬ್ರಹ್ಮಾಂಡದ ಅಸ್ತವ್ಯಸ್ತತೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಎಂಟ್ರೋಪಿ ಹೇಳುತ್ತೆ. ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಈ ಸಿದ್ಧಾಂತಗಳನ್ನು, ವಿಜ್ಞಾನಗಳನ್ನು ನೆನಪಿಟ್ಕೋಬೇಕಂತ ಕೇಳಿದರೆ ಬೇಡ. ಅಂದರೆ ಒಂದು ಕುತೂಹಲಕ್ಕೆ ಹೇಳ್ತಾ ಇರೋದು ಅಷ್ಟೇ. ಯಾಕಂದರೆ ಮುಂದೆ ಇದು ಹೆಲ್ಪ್ ಆಗುತ್ತೆ. ಲಿಂಕ್ ಬೇಕು, ಕೇಳಲೇ ಇಲ್ಲ ಅಂತ ಇರಬಾರ್ದು, ಲಿಂಕ್ ಇರಬೇಕು. ಸೊ ಇಲ್ಲಿ ಹೇಳೋದೇನು, ಎಂಟ್ರೋಪಿ ಹೇಗಿದೆ, ಎಲ್ಲ ಕಡೆ ಎಂಟ್ರೋಪಿ ಅಪ್ಲೈ ಆಗುತ್ತೆ. ಬ್ರಹ್ಮಾಂಡ ಸಹ ಒಂದು ಸಾರಿ ಹುಟ್ಟಿ ಮತ್ತೆ ಬಿಗ್ ಕ್ರಂಚ್, ಇಷ್ಟೊತ್ತು ಹೇಳಿದ್ವಲ್ವ, ಬಿಗ್ ಎಕ್ಸ್ಪ್ಯಾನ್ಷನ್ ಆಗಿ ಬಿಗ್ ಕ್ರಂಚ್ ಆದಾಗ ಶಕ್ತಿ ಮತ್ತು ಈ ಬೇಡದೇ ಇರೋ ಕಸ, ಅದರ ಪ್ರಮಾಣ ಜಾಸ್ತಿ ಆಗುತ್ತೆ ಹೊರತು ಶೂನ್ಯ ಆಗೋದಿಲ್ಲ ಅನ್ನೋದು ಈ ಸಿದ್ಧಾಂತದ ಅರ್ಥ. ಸೊ ಸ್ಪಂದಿಸುವ ಬ್ರಹ್ಮಾಂಡ ಅಥವಾ ಪಲ್ಸೇಟಿಂಗ್ ಆಸಿಲೇಟಿಂಗ್ ಯೂನಿವರ್ಸ್ ಪ್ರಕಾರ ಏನು, ಆರಂಭ ಇಲ್ಲ, ಅಂತ್ಯ ಇಲ್ಲ, ಆದರೆ ಮತ್ತೆ ಸತ್ತು ಹುಟ್ಟುತ್ತಾ ಇದೆ. ಆದರೆ ಎಂಟ್ರೋಪಿ ನಿಯಮ ಏನು ಹೇಳುತ್ತೆ, ಇಲ್ಲ, ಎಷ್ಟೇ ಸಾರಿ ಹೀಗೆ ಹೇಳಿದ್ರು ನೀವು, ಮೊದಲು ಅಂತ ಒಂದು ಜನ್ಮ ಇರಬೇಕು. ಇದಕ್ಕೆ ಮೊದಲು ಯಾವುದೋ ಒಂದು ಪಾಯಿಂಟ್ ಇರಬೇಕು. ಆ ಪಾಯಿಂಟ್ ಇದ್ದರೆ ಮಾತ್ರ ಇವತ್ತು ಈ ಸ್ಥಿತಿಗೆ ಬಂದಿರೋದು. ಯಾವತ್ತೂ ಹೀಗೆ ಒಂದು ನಡೀತಾ ಇದೆ, ಯಾವತ್ತೂ ಹೀಗೆ ನಡೀತಾ ಇದೆ ಅಂತ ಹೇಳಿದರೆ ಸ್ಟಾರ್ಟಿಂಗ್ ಪಾಯಿಂಟ್ ಏನಾದರೂ ಇರಲೇಬೇಕಲ್ವ ಇದಕ್ಕೆ ಅಂತ ಎಂಟ್ರೋಪಿ ಕೇಳುತ್ತೆ. ಒಂದು ಆರಂಭ ಇರಬೇಕು ಅನ್ನೋದು ಇದರ ವಾದ. ಸೊ ಇತ್ತೀಚಿನ ಸ್ಥಿತಿಯಲ್ಲಿ 2026 ಖಗೋಳಶಾಸ್ತ್ರ ದತ್ತಾಂಶಗಳು, ಡೇಟಾ ಏನು ಹೇಳುತ್ತೆ ಅಂತಂದರೆ, ಈ ಬ್ರಹ್ಮಾಂಡ ಬರೀ ವಿಸ್ತರಣೆ ಆಗ್ತಾ ಇಲ್ಲ, ಬದಲಿಗೆ ಇಲ್ಲೊಂದು ಡಾರ್ಕ್ ಎನರ್ಜಿ ಇದೆ. ಡಾರ್ಕ್ ಎನರ್ಜಿಯ ಕಾರಣದಿಂದ ಎಕ್ಸಲರೇಟೆಡ್ ಎಕ್ಸ್ಪ್ಯಾನ್ಷನ್, ಅಂದರೆ ಬಹಳ ಬೇಗ, ಮೊದಲು ಅಂದ್ಕೊಂಡಕ್ಕಿಂತ ಬಹಳ ಬೇಗ ಇದು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಈ ವಿಸ್ತರಣೆ ಆಗ್ತಾ ಇರೋದ್ರಿಂದ ಈಗ ಗುರುತ್ವಾಕರ್ಷಣೆ ಈ ಓಟವನ್ನು ತಡೆದು ಮತ್ತೆ ಬಿಗ್ ಕ್ರಂಚ್ ಮಾಡಲಿಕ್ಕೆ ಆಗೋದೇ ಇಲ್ಲ ಅನ್ನೋದು ಕೆಲವರ ಅಭಿಪ್ರಾಯ. ನಾವೇನು ಹೇಳಿದ್ವಿ ಹೇಳಿ,
ಒಂದು ದಿನ ಈ ಓಟ ನಿಲ್ಲುತ್ತೆ, ಈ ವಿಸ್ತರಣೆ ನಿಲ್ಲುತ್ತೆ, ಗುರುತ್ವಾಕರ್ಷಣೆಯ ಬಲ ಜಾಸ್ತಿ ಆಗಿಬಿಡುತ್ತೆ, ಮತ್ತೆ ಎಲ್ಲ ಬಂದು ಪಾಯಿಂಟಿಗೆ ಬಂದು ತಲುಪುತ್ತೆ ಅಂತ. ಹಾಗಾಗೋದಿಲ್ಲ ಅಂತ ಕೆಲವು ವಿಜ್ಞಾನಿಗಳ ಅಭಿಪ್ರಾಯ. ಸೊ ಹಾಗಾಗಿ ಎಲ್ಲದಕ್ಕೂ ಒಂದು ಅಪವಾದಗಳು, ಆಕ್ಷೇಪಣೆಗಳು ಇದ್ದೇ ಇರುತ್ತೆ. ಇನ್ನು ಅದಕ್ಕೆ ಬೇರೆ ಲೂಪ್ ಕ್ವಾಂಟಮ್ ಕಾಸ್ಮಾಲಜಿ ಅನ್ನುವಂತಹ ಕೆಲವು ಹೊಸ ಹೊಸ ಸಿದ್ಧಾಂತಗಳು ಬರ್ತಾ ಇದೆ. ಸೊ ಅರ್ಥ ಆಗಿರಲಿ, ಮೊದಲನೇ ಥಿಯರಿ ಸ್ಟಡಿ ಸ್ಟೇಟ್ ಥಿಯರಿ ಯಾವಾಗಲೂ ಹೀಗೆ ಇರುತ್ತೆ, ಬದಲಾವಣೆನೇ ಇಲ್ಲ ಸಾಂದ್ರತೆ ಸ್ವರೂಪದಲ್ಲಿ ಅನ್ನೋದು ಸ್ಟಡಿ ಸ್ಟೇಟ್ ಥಿಯರಿ. ಎರಡನೇದು ಈಗ ನಾವು ನೋಡಿದ್ದು ಆಸಿಲೇಟಿಂಗ್ ಅಥವಾ ಪಲ್ಸೇಟಿಂಗ್, ಸ್ಪಂದಿಸ್ತಾ ಇದೆ, ಸಂಕೋಚಗೊಳ್ತಾ ಇದೆ, ವಿಕಸನಗೊಳ್ತಾ ಇದೆ ಅನ್ನೋದು. ಸೊ ಈ ರೀತಿ ಇದಕ್ಕೂ ಸ್ವಲ್ಪ ಕೆಲವೊಂದು ತೊಂದರೆಗಳಿದೆ, ಅಂದರೆ ಎಂಟ್ರೋಪಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಕೆಲವರಿಗೆ ಹೊಸ ಹೊಸ ಶಬ್ದಗಳಿರೋದ್ರಿಂದ ಕಷ್ಟ ಆಗ್ತಾ ಇರಬಹುದು, ಆದರೆ ಕೇಳಿಸ್ಕೊಳ್ಳಿ, ಬಾಯ್ಹಾರ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಕೇಳಿಸ್ಕೊಳ್ಳಿ. ಆಮೇಲೆ ಒಂದು ಸಾರಿ ಈ PDF ಅನ್ನು ಓದಿ, ಹೆಚ್ಚು ಕ್ಲಾರಿಟಿ ಸಿಗುತ್ತೆ. ಇನ್ನು ಮುಂದಿನ ಒಂದು ಥಿಯರಿ, ಇದು ನೀವೆಲ್ಲ ಕೇಳಿರೋದೆ, ಎಲ್ಲ ಒಪ್ಕೊಂಡಿರೋ ಥಿಯರಿ, ಬಹುಪಾಲು ವಿಜ್ಞಾನಿಗಳು, ನಾಸಾ, USA ಎಲ್ಲ ಒಪ್ಕೊಂಡಿರೋ ಸಿದ್ಧಾಂತ ಏನು? ಮಹಾಸ್ಫೋಟ ಸಿದ್ಧಾಂತ. ಅಂದರೆ ಇವತ್ತಿಂದ 13.8 13.7 ಅಂತ ಕೆಲವೊಂದು ಕಡೆ ಹೇಳ್ತಾರೆ. ಅದರ ಅರ್ಥ 1380 ಕೋಟಿ ವರ್ಷಗಳ ಹಿಂದೆ ಆಗಿರೋದು ಒಂದು ದೊಡ್ಡ ಸ್ಫೋಟ. ಸ್ಫೋಟ ಆಗುವಕ್ಕಿಂತ ಮೊದಲು ಜಗತ್ತು ಹೇಗಿತ್ತು? ನಾವೇನೇನು ಇವತ್ತು ನೋಡ್ತೇವೆ, ಕೋಟ್ಯಾಂತರ ಗ್ಯಾಲಕ್ಸಿಗಳು, ನಕ್ಷತ್ರ, ಸೂರ್ಯ, ಭೂಮಿ ಎಲ್ಲ ಒಂದು ಸಣ್ಣ ಅಣು ಅಥವಾ ಅಣುಕ್ಕಿಂತ ಚಿಕ್ಕದು ಸಣ್ಣ ಬಿಂದುವಿನಲ್ಲಿ ಎಲ್ಲ ಇತ್ತು ಅಂತ ಹೇಳ್ತಾರೆ. ಆ ಬಿಂದು ಎಷ್ಟಿತ್ತು ಅಂತಂದರೆ ಅದರ ಪ್ರಮಾಣ ಸೂಜಿ ಮೊನೆ, ಚಿಕ್ಕ ಸೂಜಿ ಮೊನೆ ಅಂತ ಹೇಳ್ತೀವಲ್ವ, ಅದಕ್ಕಿಂತನೂ ಕೋಟಿ ಪಟ್ಟು ಸಣ್ಣ, ಕ್ರೋರ್ ಟೈಮ್ ಸ್ಮಾಲರ್ ದೆನ್ ಅಲ್ವಾ, ಅಷ್ಟು ಸಣ್ಣ. ಆ ಬಿಂದುವಿಗೆ ಕೆಲವೊಂದು ಕಡೆ ವಿಲಕ್ಷಣ ಬಿಂದು ಅಂತ ಹೇಳ್ತಾರೆ, ಬರೀ ಕೆಲವೊಂದು ಕಡೆ ಬಿಂದು ಅಂತ ಅಷ್ಟೇ ಇದೆ. ಸಿಂಗ್ಯುಲಾರಿಟಿ ಆ ಶಬ್ದ ನೆನಪಿರಲಿ, ಫಿಲಿಮ್ಸಲ್ಲಿ ಸಿಂಗ್ಯುಲಾರಿಟಿ ಅನ್ನೋ ಶಬ್ದ ನೆನಪಿರಬೇಕು. ಆ ಪಾಯಿಂಟ್ ಸ್ಟಾರ್ಟಿಂಗಲ್ಲಿ ಎಲ್ಲ ಒಟ್ಟಿಗೆ ಸೇರ್ಕೊಂಡಿರುವಂಥ ಪಾಯಿಂಟ್, ಅದಕ್ಕೆ ಯಾವುದೇ ಗಾತ್ರ ಇರಲಿಲ್ಲ, ವಾಲ್ಯೂಮ್ ಇರಲಿಲ್ಲ, ಆದರೆ ಟೆಂಪ್ರೇಚರ್ ಮತ್ತು ಪ್ರೆಷರ್ ಮಾತ್ರ ಅಥವಾ ಡೆನ್ಸಿಟಿ ಮಾತ್ರ ತುಂಬ ಜಾಸ್ತಿ ಇತ್ತು, ಕಲ್ಪನೆಗೂ ನಿಲುಕದ್ದಷ್ಟು. ಸೊ ಅಂಥ ಪಾಯಿಂಟಲ್ಲಿ ಇಷ್ಟೆಲ್ಲ ನಾವು ಒಟ್ಟಿಗೆ ತುಂಬಿಟ್ರೆ ಒತ್ತಡ ತಡಿಲಾಗದ ಅದೇನಾಯಿತು, ಸಿಡ್ದೋಯ್ತು. ಅದಕ್ಕೆ ನಾವು ಮಹಾಸ್ಫೋಟ ಅಂತ ಕರಿತೇವೆ. ಇದು ಬಾಂಬ್ ಸ್ಫೋಟ ಆಗೋದಲ್ಲ. ಇವತ್ತೇನು ಭೂಮಿ ಮೇಲೆ ಬಾಂಬ್ ಸ್ಫೋಟ ಆಗುತ್ತೆ, ಅದಕ್ಕೆ ಮಹಾಸ್ಫೋಟಕ್ಕೆ ತುಂಬ ಡಿಫ್ರೆನ್ಸ್ ಇದೆ. ಬಾಂಬ್ ಸ್ಫೋಟ ಆದರೆ ಗಾಳಿಯಲ್ಲಿ ಕಸ ಹರಡುತ್ತೆ. ಮಹಾಸ್ಫೋಟ ನಡೆದಾಗ ಅಲ್ಲಿ ಗಾಳಿ ಜಾಗ ಏನೂ ಇರಲಿಲ್ಲ. ಮಹಾಸ್ಫೋಟ ಆದಮೇಲೆ ಆ ಸ್ಫೋಟದಿಂದಾನೇ ಸ್ಪೇಸು ಮತ್ತು ಟೈಮು ಸೃಷ್ಟಿಯಾಗೋದು. ಅಂದರೆ ಬ್ರಹ್ಮಾಂಡ ತನ್ನನ್ನು ತಾನು ಇನ್ಫ್ಲೇಟ್ ಮಾಡಿಕೊಳ್ಳಿಕ್ಕೆ, ವಿಸ್ತರಿಸ್ಕೊಳ್ಳಿಕ್ಕೆ ಆವಾಗ ಆರಂಭ ಮಾಡ್ತು. ಎಷ್ಟು ವರ್ಷಗಳ ಹಿಂದೆ? 13.8 ಬಿಲಿಯನ್ ವರ್ಷಗಳ ಹಿಂದೆ. ನಿಧಾನವಾಗಿ ಬ್ರಹ್ಮಾಂಡ ಕೂಲ್ ಆಗ್ತಾ ಬಂತು. ಸ್ಫೋಟ ಅಂತಂದರೆ ಅಷ್ಟು ಬಿಸಿಯಾಗಿತ್ತು, ಆಮೇಲೆ ಕೂಲ್ ಆಗ್ತಾ ಬಂತು. ನೋಡಿ, ವಿಜ್ಞಾನದ ಪ್ರಕಾರ ಯಾವುದೇ ವಸ್ತು ವಿಸ್ತಾರವಾದಾಗ ಅದು ತಣ್ಣಗಾಗುತ್ತದೆ ಅಥವಾ ತಣ್ಣಗಾದಾಗ ವಿಸ್ತಾರವಾಗುತ್ತದೆ. ನೀರು ನೀವು ಫ್ರೀಸ್ ಮಾಡಿದರೆ, ಐಸ್ ಮಾಡಿದರೆ ವಿಸ್ತಾರ ಆಗುತ್ತೆ ಅಲ್ವಾ, ಗೊತ್ತಿದೆ ನಿಮಗೆ. ಸೊ ಬ್ರಹ್ಮಾಂಡ ಸಹ ಮೊದಲ 3 ನಿಮಿಷಗಳಲ್ಲಿ ಅತಿಯಾದ ಶಾಖದಿಂದಾಗಿ ಏನಾಗಿತ್ತು, ಆ ಶಕ್ತಿಯ ರೂಪದಲ್ಲಿದ್ದಂಥ ಕಣಗಳು, ಎನರ್ಜಿ ಆಗಿದ್ದಂಥ ಕಣಗಳು ಆಮೇಲೆ ಒಂದಕ್ಕೊಂದು ಬೆಸೆದುಕೊಂಡು ಮೊದಲ ಮೂಲ ವಸ್ತು ಹೈಡ್ರೋಜನ್ ಮತ್ತು ಹೀಲಿಯಂ ಸೃಷ್ಟಿಯಾಯಿತು, ನ್ಯೂಕ್ಲಿಯೈ ಸೃಷ್ಟಿಯಾಯಿತು. ಈ ಹೈಡ್ರೋಜನ್ ಹೀಲಿಯಮ್ಮಿಂದಾನೇ ಮುಂದೆ ಇಡೀ ಬ್ರಹ್ಮಾಂಡ ಒಂದೊಂದೇ ಹಂತವನ್ನು ದಾಟ್ಕೊಂಡು ಬರುತ್ತೆ. ಸೊ ಇದಕ್ಕೆ ಏನು ಪ್ರೂಫ್ ಅಂತಂತ ಕೇಳಿದರೆ, ಒಂದು ಹಬಲ್ ಏನು ಹೇಳ್ತಾರೆ, ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂತ. ಸೊ ಅವರು ದೂರದರ್ಶಕದ ಮೂಲಕ ನೋಡಿದಾಗ ಎಲ್ಲ ಗ್ಯಾಲಕ್ಸಿಗಳು ನಮ್ಮಿಂದ ದೂರ ಸರಿತಾ ಇದೆ ಅಂತ ಗೊತ್ತಾಗುತ್ತೆ. ಈಗ ಇದನ್ನೇ ರಿವರ್ಸ್ ಮಾಡಿ ನೋಡಿದರೆ ಅವಾಗ ಹೇಳಿದ್ವಲ್ವಾ, ಬಿಗ್ ಕ್ರಂಚ್ ಆಗುತ್ತೆ, ಎಲ್ಲ ಸೇರಿ ಒಂದು ಜಾಗದಲ್ಲಿ ಇರಬೇಕಿತ್ತು, ಮುಂದೆ ಒಂದಿನ ಇರಬಹುದು ಅಂತ ಅವ್ರು ಹೇಳ್ತಾರೆ. ಯಾರು? ಬಿಗ್ ಕ್ರಂಚ್, ಆಸಿಲೇಟಿಂಗ್, ಪಲ್ಸೇಟಿಂಗ್, ನೆನಪು ಮಾಡ್ಕೊಳ್ಳಿ. ಇನ್ನು CMBR ಆವಾಗಲೇ ನೋಡಿದ್ದು, ಇದು ಮೊದಲು ಬಿಸಿಯಾಗಿತ್ತು ಅನ್ನೋದಕ್ಕೆ ಈಗಲೂ ಸಹ ಒಂದು ಶಾಖದ ಅಲೆ ಉಳ್ಕೊಂಡಿದೆ. ಆ ಶಾಖದ ಅಲೆಗೆ ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್ ಅಂತ ಕರೀತಾರೆ. ಆವಾಗ ಹೊರಟಂತಹ ಎನರ್ಜಿ ಈ ಅಲೆಯ ರೂಪದಲ್ಲಿದೆ. ಈಗ ಹಾಲನ್ನು ಕಾಯಿಸಿ ಕೆಳಗಿಟ್ಟ ಮೇಲೂ ಪಾತ್ರೆ ಮುಟ್ಟಿದ್ರೆ ಬಿಸಿ ಆಗುತ್ತಲ್ವಾ,
ಸ್ವಲ್ಪ ಬೆಚ್ಚಗಿರುತ್ತೆ. ಹಾಲು ತಣ್ಣಗಾದ ಮೇಲೂ ಪಾತ್ರೆಯಲ್ಲಿ ಸ್ವಲ್ಪ ಆ ಒಂದು ಬೆಚ್ಚಗಿನ ಅನುಭವ ನಮಗಾಗುತ್ತೆ. ಸೊ ಅದೇ ರೀತಿ ಮಹಾಸ್ಫೋಟ ಆದಾಗ ಏನು ದೊಡ್ಡ ಶಾಖ ಬಿಸಿ ಇತ್ತೋ ಅದರ ಅಲೆ ಇಂದಿಗೂ ಬ್ರಹ್ಮಾಂಡದಲ್ಲಿದೆ. ಇದನ್ನು ಕಂಡು ಹಿಡಿದಿದ್ದಾರೆ ಅಥವಾ ಅನ್ವೇಷಣೆ ಮಾಡಿದ್ದಾರೆ. ಉಪಗ್ರಹಗಳು ಸ್ಪಷ್ಟವಾಗಿ ಇದನ್ನು ಪತ್ತೆ ಹಚ್ಚಿದ್ದಾವೆ. ಇದು ಬಿಗ್ ಬ್ಯಾಂಗ್ ಥಿಯರಿ. ಸ್ಟಡಿ ಸ್ಟೇಟ್ ಥಿಯರಿ, ಆಸಿಲೇಷನ್ ಅಥವಾ ಪಲ್ಸೇಟಿಂಗ್ ಥಿಯರಿ, ಬಿಗ್ ಬ್ಯಾಂಗ್. ಇನ್ನೊಂದು ಮಲ್ಟಿವರ್ಸ್ ಅಥವಾ ಎಟರ್ನಲ್ ಇನ್ಫ್ಲೇಷನ್ ಥಿಯರಿ. ವಿಜ್ಞಾನ ಎಲ್ಲೂ ನಿಲ್ಲೋದಿಲ್ಲ. ವಿಜ್ಞಾನಿಗಳು ಯಾವುದನ್ನು ನಿಲ್ಲಿಸೋದಿಲ್ಲ ಅಥವಾ ಮುಂದುವರಿತಾ ಇನ್ನಷ್ಟು ಅನ್ವೇಷಣೆಯನ್ನು ಮಾಡ್ತಾನೆ ಇರ್ತಾರೆ. ಅವ್ರ ಪ್ರಕಾರ ಮಹಾಸ್ಫೋಟ ಒಂದೇ ಸಾರಿ ಆಗಿದ್ದ ಹಾಗಾದರೆ ಈ ಬ್ರಹ್ಮಾಂಡದ ಆಚೆಗೆ ಬೇರೆ ಏನೂ ಇಲ್ವಾ ಅಂತ ಕೇಳಿದರೆ ಇರಬಹುದು. ಮಲ್ಟಿವರ್ಸ್ ಥಿಯರಿ ಅಂತ ಬರುತ್ತೆ. ಒಂದು ಯೂನಿವರ್ಸ್ ಅಲ್ಲ, ಇದೇ ರೀತಿ ತುಂಬ ಯೂನಿವರ್ಸ್ಗಳಿದೆ. ಮಲ್ಟಿವರ್ಸ್ ಏಕೈಕ ವಿಶ್ವ ಅಲ್ಲ. ಅಂತರಂಗದ ನಮ್ಮ ಮನಸ್ಸಿನಲ್ಲಿ ಎಷ್ಟು ವಿಷಯಗಳು ಓಡ್ತಾ ಇರುತ್ತೆ, ಅದೇ ರೀತಿ ಬ್ರಹ್ಮಾಂಡದಲ್ಲೂ ಅಷ್ಟೇ ಅಸಂಖ್ಯಾತ ವಿಶ್ವಗಳಿದೆ. ನಮ್ಮ ಮನಸ್ಸಿನಲ್ಲಿ ಒಂದೇ ಸಾರಿ ಎಷ್ಟೆಷ್ಟು ಯೋಚನೆ ಬರುತ್ತೆ ನೋಡಿ ಅಲ್ವಾ. ಒಂದೇ ವಿಷಯವನ್ನು ಫೋಕಸ್ ಮಾಡೋದು ಬಹಳ ಕಷ್ಟ. ನಾವು ಬ್ರಹ್ಮಾಂಡದಲ್ಲೂ ಇದು ಒಂದೇ ಅಂತಲ್ಲ, ಇದನ್ನು ಬಿಟ್ಟು ಸಾವಿರಾರು ಎಷ್ಟು ಅಸಂಖ್ಯಾತ ವಿಶ್ವ ಇದೆ. ಸೊ ಎಲ್ಲ ದೊಡ್ಡ ದೊಡ್ಡ ಬಬಲ್ ಅಂತ ಕರೀತಾರೆ. ಬಬಲ್ ಯೂನಿವರ್ಸ್. ನಮ್ಮದು ಒಂದು ಸಣ್ಣ ಬಬಲ್ ಅಷ್ಟೇ. ಯೂನಿವರ್ಸನ್ನು ಹೇಳ್ತಾ ಇದ್ದೇವೆ, ನಾವು ಯೂನಿವರ್ಸ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ನಮ್ಮ ಯೂನಿವರ್ಸು ಸಹ ಒಂದು ಬಬಲ್, ತುಂಬ ಬಬಲ್ಗಳಲ್ಲಿ. ಸೊ ಅಮೇರಿಕದ ಅಲನ್ ಗುತ್ ಮತ್ತು ರಷ್ಯನ್ ಆಂಡ್ರೋ ಲಿಂಡೆ ಅವರು ಈ ಎಟರ್ನಲ್ ಇನ್ಫ್ಲೇಷನ್ ಅಂತ ಒಂದು ಗಣಿತೀಯ ಮಾದರಿಯನ್ನು ಮಂಡಿಸ್ತಾರೆ. ಆ ಸಿದ್ಧಾಂತದ ಪ್ರಕಾರ ಮಹಾಸ್ಫೋಟ ನಡೆದ ತಕ್ಷಣ ಬ್ರಹ್ಮಾಂಡ ಬಹಳ ವೇಗದಲ್ಲಿ ವಿಸ್ತರಿಸ್ತಾ ಹೋಗುತ್ತೆ. ಆ ವಿಸ್ತರಣೆ ಎಲ್ಲ ಕಡೆ ಒಂದೇ ಬಾರಿಗೆ ನಿಲ್ಲೋದಿಲ್ಲ. ಈಗ ಒಂದು ಬಕೆಟ್ನಲ್ಲಿ ಸೋಪ್ ವಾಟರ್ ಹಾಕಿ ಕೈ ಆಡಿಸಿದ್ರೆ ನೊರೆ ಬರುತ್ತೆ. ನೊರೆ ಜೊತೆ ಗುಳ್ಳೆ, ಬುರುಗು ಅಂತ ಕರಿತೇವೆ, ಬಬಲ್ಸ್ ಬರುತ್ತೆ. ಒಂದಕ್ಕೊಂದು ಅಂಟುಕೊಂಡು ಜನ್ಮ ತಾಳುತ್ತೆ. ಸಣ್ಣ ಬಬಲ್ಸ್ ಹುಟ್ಕೊಳ್ಳುತ್ತೆ. ಅದೇ ರೀತಿ ಈ ಇಡೀ ಬ್ರಹ್ಮಾಂಡದಲ್ಲಿ ಈ ಸಣ್ಣ ಸಣ್ಣ ಮಲ್ಟಿವರ್ಸ್ಗಳು, ಬಬಲ್ಗಳು ಹುಟ್ಟುತ್ತಾನೆ ಇವೆ. ಸೊ ವಿಸ್ತರಣೆ ಬೇಗ ನಿಂತು ಹೋದಾಗ ಮತ್ತೊಂದು ಬಬಲ್ ಯೂನಿವರ್ಸ್ ಕ್ರಿಯೇಟ್ ಆಗುತ್ತೆ. ಸೊ ನಮ್ಮ ಬ್ರಹ್ಮಾಂಡ ಸಹ 13.8 ಬಿಲಿಯನ್ ವರ್ಷಗಳ ಹಿಂದೆ ಸೊ ಈ ರೀತಿ ವಿಸ್ತರಣೆ ಆದದು ನಿಂತಾಗ ಒಂದು ಹುಟ್ಟುಕೊಂಡಂಥ ಒಂದು ಬುರುಗು, ಒಂದು ಬಬಲ್ ಅಂತ ಹೇಳ್ತಾರೆ. ಇದೇ ರೀತಿ ಎಲ್ಲ ಕಡೆ ಆಗ್ತಾನೆ ಇದೆ ಅನ್ನೋದು ಇದರ ಒಂದು ವಾದ, ಈ ಸಿದ್ಧಾಂತದ ವಾದ. ಸೊ ಅದರ ಅರ್ಥ, ಒಂದು ಕ್ಯೂರಿಯಸ್ ಅಥವಾ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂತಂದರೆ, ನಮ್ಮ ಬ್ರಹ್ಮಾಂಡದಲ್ಲಿ ಗುರುತ್ವಾಕರ್ಷಣ ಶಕ್ತಿ ಇದೆ, ಬೆಳಕಿನ ವೇಗ ಸ್ಥಿರವಾಗಿದೆ. ಆದರೆ ಇನ್ನೊಂದು ಬಬಲ್ ಯೂನಿವರ್ಸಲ್ಲಿ ಈ ನಿಯಮಗಳೇ ಇಲ್ಲದೆ ಇರಬಹುದು. ಅಲ್ಲಿ ಗುರುತ್ವಾಕರ್ಷಣ ಶಕ್ತಿ ಇಲ್ಲದೇ ಇರಬಹುದು. ಅಲ್ಲಿ ಬೆಳಕಿನ ವೇಗ ಬೇರೆನೇ ಆಗಿರಬಹುದು, ಬೇರೆ ರೀತಿ ಏಲಿಯನ್ಸ್ಗಳಿರಬಹುದು, ಪರಮಾಣು ರಚನೆ ಭಿನ್ನ ಆಗಿರಬಹುದು. ಇಲ್ಲಿ ಈ ರೂಲ್ಸ್ ಅಪ್ಲೈ ಆಗುತ್ತೆ ಅಂತ ಅಲ್ಲೂ ಆ ರೂಲ್ಸ್ ಅಪ್ಲೈ ಆಗಬೇಕು ಅಂತ ಇಲ್ಲ. ಸೊ ಬ್ರಹ್ಮಾಂಡವನ್ನು ನಾವು ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ. ಸೊ ಆ ರೀತಿಯಾದಂಥ ವಿಷಯಗಳು ಇದರಲ್ಲಿ ಬರುತ್ತೆ. ಸೊ ಈ ಥರ ಮಲ್ಟಿವರ್ಸ್ ಥಿಯರಿ ನಮಗೆ ರೋಮಾಂಚಕ ಅನಿಸುತ್ತೆ. ಆದರೆ ವಿಜ್ಞಾನದ ಪ್ರಕಾರ ಏನು ಹೇಳ್ತಾರೆ ಅವರು ಅಂತಂದರೆ, ಯಾವುದೇ ಸಿದ್ಧಾಂತ ಆದರೂ ನಾವು ಪ್ರಯೋಗದ ಮೂಲಕ ಪತ್ತೆ ಹಚ್ಚಬೇಕು, ಸಾಬೀತುಪಡಿಸ್ಬೇಕು. ನಮ್ಗೆ ನಮ್ಮ ಯೂನಿವರ್ಸ್ ದಾಟ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಈ ಜನ್ಮದಲ್ಲಿ. ಇನ್ನು ಬೇರೆ ಯೂನಿವರ್ಸಿಗೆ ಹೋಗಿ ಅಲ್ಲದು ಇದೆಯಾ ಅಂತ ಪತ್ತೆ ಹಚ್ಚೋದು ಹೇಗೆ? ಸೊ ಹಾಗಾಗಿ ಇದನ್ನು ಒಂದು ಫಿಲಾಸಫಿ ಅಂತ ಹೇಳ್ತಾರೆ. ನಾಸಾದ್ದು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಇರಬಹುದು, ಅಥವಾ CMBRನ ಮೂಲಕ ನಾವು ಕಾಸ್ಮಿಕ್ ಅಥವಾ ನಮ್ಮ ವಿಶ್ವಕ್ಕೆ ಡಿಕ್ಕಿ ಹೊಡೆದದ್ದು ಯಾವುದಾದ್ರೂ ಗುರುತಿದೆಯಾ ಅಂತ ಸಂಶೋಧನೆ ಮಾಡ್ತಾ ಇದ್ದಾರೆ. ಆದರೆ ಈ ಥರ ಫಿಲಾಸಫಿಗಳು ಅಂದರೆ ತತ್ವಶಾಸ್ತ್ರ ಅಂತ ಹೇಳ್ಬೋದು, ಒಂದು ಕಾನ್ಸೆಪ್ಟ್ ಇದೆ. ಸೊ ಇನ್ನೊಂದು ಕ್ವಾಂಟಮ್ ಸೃಷ್ಟಿ, ಕ್ವಾಂಟಮ್ ಕ್ರಿಯೇಷನ್ ಅಲ್ವಾ. ನಮಗೆಲ್ರಿಗೂ ಬ್ರಹ್ಮಾಂಡ ಸೃಷ್ಟಿಸೋದು ಯಾರು ಇದನ್ನು ಸೃಷ್ಟಿ ಮಾಡಿದವರು, ಇದಕ್ಕೆ ಇಷ್ಟೊಂದು ಶಕ್ತಿ ಹೇಗೆ ಬಂತು ಅಂತ ಯಾವಾಗಲೂ ಕಾಡ್ತಾ ಇರುತ್ತೆ. ಸ್ಟೀಫನ್ ಹಾಕಿಂಗ್ ಮತ್ತು ಲಾರೆನ್ಸ್ ಕ್ರಾಸ್ ಅವರು ಒಂದು ಸಿದ್ಧಾಂತ ಹೇಳ್ತಾರೆ, ಕ್ವಾಂಟಮ್ ಕ್ರಿಯೇಷನ್ ಅಂತ. ಅಂದರೆ ನಮ್ಮ ಇಡೀ ಬ್ರಹ್ಮಾಂಡ ಯಾವುದೇ ಕಚ್ಚಾ ವಸ್ತು ಇಲ್ಲದೆ, ರಾ ಮಟೀರಿಯಲ್ ಇಲ್ಲದೆ, ನಥಿಂಗ್, ಶೂನ್ಯದಿಂದ ತನ್ನಿಂತಾನೇ ಸೃಷ್ಟಿಯಾಗ್ಬಿಟ್ಟಿದೆ ಅಂತ. ಕ್ವಾಂಟಮ್ ಶೂನ್ಯ ಅಂತ ಹೇಳ್ತಿರೋದು ಅಂದರೆ ವ್ಯಾಕ್ಯೂಮ್ ಇಲ್ಲಿ ಹೇಳ್ತಾ ಇರೋದು ಖಾಲಿ ಜಾಗ ಅಲ್ಲ. ನೋಡಿ, ಶೂನ್ಯ ಅಂದ ತಕ್ಷಣ ಅಲ್ಲಿ ಏನೂ ಇಲ್ಲ, ಖಾಲಿ ಜಾಗ, ಆ ರೀತಿ ಅಂದ್ಕೊಳ್ತೇವೆ.
ಆದರೆ ಸೂಕ್ಷ್ಮಾಣು ಸಣ್ಣ ಸಣ್ಣ ಪರಮಾಣು ಜಗತ್ತನ್ನು ಅಭ್ಯಾಸ ಮಾಡಬೇಕಾದ್ರೆ ಖಾಲಿ ಜಾಗ ಅನ್ನೋದು ಈ ಬ್ರಹ್ಮಾಂಡದಲ್ಲಿ ಎಲ್ಲೂ ಇಲ್ಲ. ಯಾವುದನ್ನು ನಾವು ಶೂನ್ಯ ಅಂತ ಅಂದ್ಕೊಳ್ತೇವೋ ಅಲ್ಲೂ ಸಹ ಎನರ್ಜಿ ವೇವ್ಸ್ಗಳು, ಶಕ್ತಿಯ ಅಲೆಗಳು ಕಂಪಿಸ್ತಾ ಇರುತ್ತೆ. ಸೊ ಆ ಶೂನ್ಯದಲ್ಲೇ ಕ್ವಾಂಟಮ್ ಫ್ಲಕ್ಚುವೇಷನ್ಸ್ ಆಗ್ತಾ ಇರುತ್ತೆ. ಈಗ ಒಂದು ಶಾಂತವಾದ ಕೆರೆ ಇದೆ ಅಂತ ಅಂದ್ಕೊಂಡ್ರೆ ನೀರು ಸ್ಥಿರವಾಗಿದೆ, ನೀರು ವೇವ್ಸ್ ಇಲ್ಲ ಅಲ್ವಾ, ಅದು ಶೂನ್ಯ ಅಂತ ಇಟ್ಕೊಳ್ಳೋಣ. ಆದರೆ ಸಡನ್ನಾಗಿ ಗಾಳಿದು ಒಂದು ಬಬಲ್ ಕ್ರಿಯೇಟ್ ಆಗುತ್ತೆ, ಸಡನ್ನಾಗಿ ಒಂದು ಬಬಲ್ ಬಂದು ಒಡೆದೋಗುತ್ತಲ್ವ. ಸೊ ಅದೇ ರೀತಿ ಕ್ವಾಂಟಮ್ ವ್ಯಾಕ್ಯೂಮ್ನಲ್ಲೂ ಈ ರೀತಿಯಾದಂತಹ ಕಣಗಳು ಬಂದು ಸೃಷ್ಟಿಯಾಗಿ ಮಾಯ ಆಗ್ತಾ ಇರುತ್ತೆ. ಶೂನ್ಯದಿಂದ ಬರೋದು ಓಕೆ, ಆದರೆ ವಿಜ್ಞಾನದಲ್ಲಿ ಒಂದು ಲಾ ಇದೆ. ಎಷ್ಟು ಲಾಗಳು, ಏನೇನು ಇದು ಅಂತ ಕೆಲವರಿಗೆ ಅನಿಸ್ತಾ ಇರಬಹುದು. ಯಾವುದನ್ನೂ ಹೆದರ್ಕೊಂಡು ನೋಡುವ ಅವಶ್ಯಕತೆ ಇಲ್ಲ. ಒಂದು ಕ್ಯೂರಿಯಾಸಿಟಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಹೇಳ್ತಾ ಇರೋದು ಅಷ್ಟೇ. ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಶಕ್ತಿ ಸಂರಕ್ಷಣಾ ನಿಯಮ. ಎನರ್ಜಿಯನ್ನು ಕ್ರಿಯೇಟ್ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಡಿಸ್ಟ್ರಾಯ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತಿಸಬಹುದು. ಈಗ ನಕ್ಷತ್ರ, ಗ್ಯಾಲಕ್ಸಿಗಳೆಲ್ಲ ಸೃಷ್ಟಿಯಾಗಬೇಕು ಅಂತಂದರೆ ಅದಕ್ಕೆ ಶಕ್ತಿ ಎಲ್ಲಿಂದ ಬಂತು? ಶಕ್ತಿ ಎಲ್ಲಿಂದ ಕ್ರಿಯೇಟ್ ಆಯಿತು? ಕ್ರಿಯೇಟ್ ಆಗಬೇಕು ಅಂದ ತಕ್ಷಣ ಈ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಸರಿ ಅಲ್ಲ ಅಂತ ಆಯಿತು. ಯಾಕಂದರೆ ಇದೇನು ಹೇಳುತ್ತೆ, ಎನರ್ಜಿ ಕ್ರಿಯೇಟ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಇದರ ವಾದ. ಆವಾಗ ಸ್ಟೀಫನ್ ಹಾಕಿಂಗ್ ಅವ್ರು ಏನು ಹೇಳ್ತಾರೆ, ಬ್ರಹ್ಮಾಂಡದಲ್ಲಿ 2 ಥರ ಶಕ್ತಿ ಇರುತ್ತೆ, ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ. ಪಾಸಿಟಿವ್ ಎನರ್ಜಿ ಅಂತಂದರೆ ನಕ್ಷತ್ರ, ಗ್ರಹ ಎಲ್ಲ ದ್ರವ್ಯ ರಾಶಿ, ಮ್ಯಾಟರ್ನಲ್ಲಿರುವಂಥ ಎನರ್ಜಿ. ನೆಗೆಟಿವ್ ಎನರ್ಜಿ ಅಂತಂದರೆ ಎಲ್ಲವನ್ನ ಹಿಡಿದಿಟ್ಕೊಂಡಿರುವಂಥ ಗುರುತ್ವಾಕರ್ಷಣ ಶಕ್ತಿ. ಸೊ ಈಗ ಈ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡನ್ನ ಸೇರಿಸಿ ಲೆಕ್ಕ ಹಾಕಿದಾಗ ಸಿಕ್ಕುವಂಥ ಉತ್ತರ 0. ಅರ್ಥ ಆಗ್ತಾ ಇದೆಯಾ? ಅದು ವಿಜ್ಞಾನಿಗಳು ಕಂಡುಕೊಂಡಿರೋದು. ಸೊ ಇಡೀ ಬ್ರಹ್ಮಾಂಡದ ಶಕ್ತಿ 0 ಆಗಿರೋದ್ರಿಂದ ಈ ಶೂನ್ಯದಿಂದ ಸೃಷ್ಟಿಸಲಿಕ್ಕೆ ಬಾಹ್ಯ ಶಕ್ತಿಯ ಅವಶ್ಯಕತೆ ಇರಲಿಲ್ಲ. +1 -1 ಮಾಡಿದರೆ 0 ಬರುತ್ತೆ ಅಲ್ವಾ, ಅದಂತೂ ಗೊತ್ತಿದೆ. +1 ಅಂತಂದರೆ ನಮ್ಮ ಕಣ್ಣಿಗೆ ಕಾಣೋ ಜಗತ್ತು, -1 ಅಂತಂದರೆ ಗುರುತ್ವಾಕರ್ಷಣೆ. 2 ಸೇರಿ ಶೂನ್ಯದಿಂದಾನೇ, ಶೂನ್ಯ ಆ್ಯಕ್ಚುಲಿ +1 -1 ಸೇರಿದ್ರೆ ಶೂನ್ಯ. +1 ಯಾವುದು? ಜಗತ್ತು. -1 ಯಾವುದು? ಗುರುತ್ವಾಕರ್ಷಣೆ. 2 ಸೇರಿ ಜಗತ್ತು ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ. ಸೊ ಕ್ವಾಂಟಮ್ ಕ್ರಿಯೇಷನ್ ಅನ್ನೋದು ಸಹ ಒಂದು ಥಿಯರಿ ಇದೆ. ಸೊ ಕ್ವಾಂಟಮ್ ಕಣದಷ್ಟೇ ಇರೋದ್ರಿಂದ ಅಲ್ಲಿ ಕ್ವಾಂಟಮ್ ನಿಯಮಗಳು ಅಪ್ಲೈ ಆಗ್ತಾ ಇತ್ತು. ಹಾಗಾಗಿ ಆ ಕ್ವಾಂಟಮ್ ಫ್ಲಕ್ಚುವೇಷನಿಂದ ಇಡೀ ವಿಶ್ವ ಉಗಮ ಆಯಿತು ಅನ್ನೋದು ಈ ಒಂದು ಸಿದ್ಧಾಂತದ ವಾದ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ಅರ್ಥ ಆಗಿದೆಯಾ ಬಿಟ್ಟಿದೆ ನನಗೆ ಗೊತ್ತಿಲ್ಲ. ಆದರೆ ಬೇರೆ ಬೇರೆ ಸಿದ್ಧಾಂತಗಳಿದೆ ಜಗತ್ತು ಹೇಗೆ ಹುಟ್ಕೊಂಡಿದೆ ಅನ್ನೋದ್ರ ಬಗ್ಗೆ. ಕೆಳಗಡೆ ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡದಲ್ಲಿ ಕೆಲವು ಇಂಪಾರ್ಟೆಂಟ್ ವರ್ಡ್ಸ್ಗಳನ್ನು ಕೊಟ್ಟಿದ್ದೇನೆ, ಅದು ಮೇನ್ಸ್ನಲ್ಲಿ ನಿಮ್ಗೆ ಹೆಲ್ಪ್ ಆಗಲಿ ಬರಿಬೇಕಾದ್ರೆ ಅಂತ. ಸೊ ಏನು ಹೇಳ್ತಾ ಇದ್ದೇನೆ ಅಂತ ಇನ್ನೊಂದು ಸಾರಿ ಹೇಳ್ತೇನೆ ನೋಡಿ. ಎಲ್ಲ ಹೇಳಲ್ಲ, ಬರೀ ಸಿದ್ಧಾಂತಗಳು ಮತ್ತು ಅದನ್ನು ಮುಖ್ಯವಾದ ಅಂಶ ಏನು ಅಂತ. ಒಂದು ವೇಳೆ ಏನು ಅರ್ಥ ಆಗಿಲ್ಲ ಅಂದರೆ ಮುಂದಿನ ವಿಡಿಯೋ ನೋಡಿ. ಈ ಸಿದ್ಧಾಂತಗಳ ಬಗ್ಗೆ ಒಂದು ಸಾರಿ ಮೆನ್ಷನ್ ಮಾಡೋದು ಇಂಪಾರ್ಟೆಂಟು, ಯಾಕಂದರೆ ಇದ್ರ ಬಗ್ಗೆ ಪ್ರಶ್ನೆಗಳು ಬರಬಹುದು. ಯಾರು ಮಂಡಿಸಿದ್ರು ಅದರ ಮೇನ್ ಥೀಮ್ ಏನು ಅಂತ. ಸ್ಟಡಿ ಸ್ಟೇಟ್ ಥಿಯರಿಯಲ್ಲಿ ಸಾಂದ್ರತೆ, ಸ್ವರೂಪ ಒಂದೇ ರೀತಿ ಇರುತ್ತೆ ಅಂತ ಅವ್ರು ಹೇಳಿದರು. ಆದರೆ ಅದು ಹಾಗಲ್ಲ ಅಂತ ಆಮೇಲೆ ಅದು ಇತಿಹಾಸದ ಪುಟ ಸೇರುತ್ತೆ. ಇನ್ನೊಂದು ಆಸಿಲೇಟಿಂಗ್ ಮತ್ತು ಪಲ್ಸೇಟಿಂಗ್, ಬ್ರಹ್ಮಾಂಡ ವಿಸ್ತರಿಸ್ತಾ ಇರುತ್ತೆ, ಆಮೇಲೆ ಮತ್ತೆ ಕ್ರಂಚ್ ಆಗುತ್ತೆ, ಮತ್ತೆ ಸ್ಫೋಟ ಆಗುತ್ತೆ. ಈ ರೀತಿ ಹೇಳೋದು ಆಸಿಲೇಟಿಂಗ್ ಅಥವಾ ಪಲ್ಸೇಟಿಂಗ್ ಯೂನಿವರ್ಸ್ ಥಿಯರಿ. ಅಲ್ಲಿ ಏನಾಗುತ್ತೆ, ಬಿಗ್ ಎಕ್ಸ್ಪ್ಯಾನ್ಷನ್ನು, ಆಮೇಲೆ ಬಿಗ್ ಕ್ರಂಚ್, ಆಮೇಲೆ ಬಿಗ್ ಬೌನ್ಸ್, ಆಮೇಲೆ ಥರ್ಮೋಡೈನಮಿಕ್ ಎಂಟ್ರೋಪಿ ಅನ್ನುವಂಥ ಸಿದ್ಧಾಂತ ಬಂದಿದೆ. ಎಲ್ಲ ಅಸ್ತವ್ಯಸ್ತತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಬ್ರಹ್ಮಾಂಡ ಒಂದು ಹಂತದಲ್ಲಿ ಪ್ರಾರಂಭ ಆಗಿರಬೇಕು. ಈ ಥರ ಯಾವಾಗಲೂ ಆಸಿಲೇಟ್ ಆಗುತ್ತೆ ಅಂತಂದರೆ ಮೊದಲು ಯಾರೋ ಅಥವಾ ಏನೋ ಒಂದು ವಸ್ತು, ಈಗ ಒಂದು ಪೆಂಡುಲಮ್ ಇದೆ ಅಂತಂದರೆ ಪೆಂಡುಲಮ್ ಈ ಥರ ಆ ಕಡೆ ಈ ಕಡೆ ಹೋಗ್ತಾ ಇದೆ. ಮೊದಲು ಯಾವುದೋ ಒಂದು ಬಲ ಬೇಕಲ್ವ ಅದಕ್ಕೆ ಸೃಷ್ಟಿ ಆಗಬೇಕು ಅಂತಾದರೆ ಆ ಶಕ್ತಿ. ಅದೇ ರೀತಿ ಬ್ರಹ್ಮಾಂಡಕ್ಕೂ ಸಹ ಮೊದಲು ಒಂದು ಪ್ರಾರಂಭ ಅಂತ ಇರಬೇಕು ಅನ್ನುವಂಥ ವಾದ ಬರುತ್ತೆ. ಆಮೇಲೆ ಮಹಾಸ್ಫೋಟ ಸಿದ್ಧಾಂತ, ಇದನ್ನು ಸರಿಯಾಗಿ ನೋಡಿ ಇಟ್ಕೊಳ್ಳಿ. ಇದು ಈಸಿನೂ ಇದೆ, ಹೆಚ್ಚು ಇಂಪಾರ್ಟೆಂಟು ಹೌದು, ಎಲ್ಲ ಒಪ್ಕೊಂಡಿರೋದು ಹೌದು. ಸಿಂಗ್ಯುಲಾರಿಟಿ ಅನ್ನುವಂಥ ಪಾಯಿಂಟ್ನಲ್ಲಿ ಎಲ್ಲ ಒಟ್ಟಿಗೆ ಸೇರಿಕೊಂಡಿತ್ತು. ತಾಪಮಾನ, ಪ್ರೆಷರು, ಡೆನ್ಸಿಟಿ ಎಲ್ಲ ಜಾಸ್ತಿ ಇತ್ತು, ತಡ್ಕೊಳ್ಳಿಕ್ಕಾಗದೆ ಸ್ಫೋಟ ಆಯಿತು. ಸ್ಫೋಟ ಆಗಿ ಇನ್ನೂ ಅದು ವಿಸ್ತರಿಸ್ತಾ ಇದೆ.
ಸೊ ಆವಾಗ ಮೊದಲು ಹೈಡ್ರೋಜನ್ ಹೀಲಿಯಂ ಬಂತು, ಬೇರೆ ಬೇರೆ ನ್ಯೂಕ್ಲಿಯಸ್ ಸೃಷ್ಟಿಯಾಯಿತು. ಅದಕ್ಕೆ ಪ್ರೂಫ್ ಅಂತಂದರೆ ಹಬಲ್ ಲಾ ಮತ್ತು CMBR, ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್. ಇನ್ನೊಂದು ಮಲ್ಟಿವರ್ಸ್ ಥಿಯರಿ ಅಂತಿದೆ, ಬೇರೆ ಬೇರೆ ಬಬಲ್ಸ್ ಇರೋದು. ಅದಾದಮೇಲೆ ಇನ್ನೊಂದು ಲಾಸ್ಟು ನಾವು ನೋಡಿರೋದು ಕ್ವಾಂಟಮ್ ಕ್ರಿಯೇಷನ್ ಅಂತ. ಸೊ ಎಲ್ಲ ಸಿದ್ಧಾಂತಗಳನ್ನು ಬೈಹರ್ಟಂತೂ ಮಾಡಲಿಕ್ಕೆ ಹೋಗಬೇಡಿ. ಬಿಗ್ ಬ್ಯಾಂಗ್ ಥಿಯರಿ ನೆನಪಿರಲಿ, ಸ್ಟಡಿ ಸ್ಟೇಟ್ ಥಿಯರಿ ಯಾರು ಪ್ರಪೋಸ್ ಮಾಡಿದ್ದು ಅಂತ ನೆನಪಿರಲಿ. ಅದ್ರ ಜೊತೆ ಬೇರೆ ಬೇರೆ ಸಿದ್ಧಾಂತಗಳನ್ನು ಯಾರು ಪ್ರಪೋಸ್ ಮಾಡಿದರು ಅವ್ರ ಹೆಸರು ನೆನಪಿಟ್ಕೊಳ್ಳಿ. ಪ್ರತಿಯೊಂದನ್ನು ಬೈಹರ್ಟ್ ಮಾಡೋದು ಬೇಡ. ಸೊ ಇಷ್ಟು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಬೇಕಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಂದಿನ ವಿಡಿಯೋಗಳನ್ನು ನೋಡಿ, ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಗಳು ಬರುತ್ತೆ. ಇಲ್ಲಿ ಕೆಲವೊಂದು ವಿಜ್ಞಾನದ ಶಬ್ದಗಳಿರೋದ್ರಿಂದ ಕೆಲವರಿಗೆ ಕನ್ಫ್ಯೂಸ್ ಆಗ್ಬೋದು. ಒಂದು ಸಾರಿ PDF ಓದಿ, ಈಸಿ ಇದೆ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಕಮೆಂಟ್ ಮಾಡಿ. G2 ಅಲ್ವಾ, G2 ಡನ್ ಅಂತ ಕಮೆಂಟ್ ಮಾಡಿ ಮುಗಿಸಿದ್ರೆ.